ಈ ವಾಲ್ ಆನ್ ಮಾಡಿದ್ರೆ 200 ಗಿಡಕ್ಕೆ ನೀರು ಹೋಗುತ್ತೆ. 200 ಗಿಡಕ್ಕೆ. ಟೀ ಕಲರ್ ಹಾಕೊಂಡು ಇಲ್ಲೂ ಎತ್ಕೊಂಡಿದ್ದೀವಿ ಸಬ್ ಗೇಟ್ಗೆ. ಹ್ಮ್. ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರ್ ಅಲ್ಲೂ ಮುಂದೆ ಹೋಗುತ್ತೆ. ಈ ವಾಲ್ ಆನ್ ಮಾಡಿದ್ದೀರಾ ಅಂದ್ರೆ ನೆಕ್ಸ್ಟ್ 50 ಗಿಡ, ಈ ಕಡೆ 50 ಈ ಗಿಡ. ಕಡೆ ಭಾಗದಲ್ಲಿ 5 ಲೈನ್ ವರ್ಗು. ಓಕೆ, 5 ಇದು ಒಂದ್ ಸಬ್ ಆಯ್ತು. ಓಕೆ. ಆಕ್ಚುಲಿ ಸಬ್ ಗೇಟ್ ಮಾಡ್ಕೊಳಂಗೆ ಇಲ್ಲ, ಹೌದು 3 ಇಂಚಿ ನೀರ್ ಬರ್ತಾ ಇದೆ. ಹೌದು. ಆದ್ರೂ ಮಾಡಿದೀವಿ ಅಂದ್ರೆ ಹ್ಮ್. ಕಡಿಮೆ ಆದ್ರೆ ಇನ್ ಕೇಸ್ ಈ ವಾಲ್ ಏನಿದೆ, ಈ ವಾಲ್ ಒಂದ್ ವಾಲ್ಗೆ 1 ಇಂಚಿ ನೀರ್ ಬಂದ್ರು 50 ಗಿಡಕ್ಕೆ ಹೋಗುತ್ತೆ. ಆರಾಮಾಗಿ ಹೋಗುತ್ತೆ. ಕೆಲವ್ರು ಕೇಳ್ತಾರೆ, ಈಗ ನಮ್ 3 ಇಂಚಿ ಬರ್ತಾ ಇದೆ ಅಲ್ಲೇ ಮೈನ್ ಗೇಟ್ ಅಲ್ಲೇ ಕೊಟ್ಬಿಡ್ತೀವಿ ಹಂಗೆ ಅಂತ. ಗೇಟ್ ಸಬ್ ಗೇಟ್ 3 ಇಂಚಿಲ್ ಅಲ್ಲೇ ಕೊಟ್ಬಿಡ್ಬೋದು, ಹ್ಮ್. ಕೊಡೋದೊಂದ್ ಸ್ವಲ್ಪ ಹೊತ್ತು. ಹ್ಮ್. ನೆಕ್ಸ್ಟ್ ಕಡಿಮೆ ಆಯ್ತು ಅಂದ್ರೆ ನೀರ್ ಯಾವ್ದಕ್ಕೂ ಹೋಗಲ್ಲ. ಇದು ಗೇಟ್ ವಾಲ್ ಕೊಟ್ಟಿದೀವಿ. ಗೇಟ್ ವಾಲ್ ಲೈನ್ ಅಲ್ಲೇ ಸ್ಟ್ಯಾಂಡ್ ಅಲ್ಲೇ ನಾವು ಇಲ್ಲಿ ಅಡಿಕೆ ಹಿಡ್ಕೊಂಡು ಟೀ ಹಾಕೊಂಡು ಮಾಡ್ಕೊಂಡಿದೀವಿ. ಸೂಪರ್. ಇದು ನೀರ್ ಪ್ರೆಸರ್ ಕಿತ್ಕೊಳ್ಳಿ ಅಂತಾನೆ ಇದು ಮಾಡಿರೋದು. ಯಾಕೆ ಅಂದ್ರೆ ಇದು ಟೈಟ್ ಕ್ಯಾಪ್ ಅಂತಾರೆ ಇದಕ್ಕೆ. ಇದಕ್ಕೆ ಗಮ್ ಹಾಕಂಗಿಲ್ಲ ನಾವು. ಬ್ಲಾಕ್ ಟೈಪ್ ಇದೆ. ಇದು ಮಾರ್ಕ್, ಇದು ಅಡಿಕೆ ಹಿಡಿದ್ದು ಇಲ್ಲಿಗೆ ಗಿಡ ಬರೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಒಂದಿದೆ ನೋಡಿ, ಇದು ಇಲ್ಲಿದೆ ಕರೆಕ್ಟ್ ಆಗಿ ಅಲ್ಲಿಗೆ ಗಿಡ ಬರುತ್ತೆ. ಅಲ್ಲಿ ಗಿಡ ಬರುತ್ತೆ. ಅವೆರಡು ಸೆಂಟರ್ ಅಲ್ಲಿ ನಾವು ಗೇಟ್ ಮೈನ್ ಲೈನ್ ಡ್ರಿಪ್ಪಿಗೆ ತಗೊಂಡಿರೋದು. ರಾಮು, ಈಗ ನೀವು ಹೊಸದಾಗಿ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀರಾ ಇನ್ನೊಂದು ಪ್ಲಾಟ್ಗೆ. ಹೌದು. ಸೊ ಯಾವ ರೀತಿ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡೋದು ನಮಗೆ. ಮಾಹಿತಿ ಅಂದ್ರೆ ಮೇನ್ ನಮಗೆ ಡ್ರಿಪ್ಪು ಈಗ ನಾವು ಮಾಡ್ತಾ ಇರೋದು ಬಂದ್ಬಿಟ್ಟು ಇದು ಅಡಿಕೆ ಗಿಡ ಇಡೋದಕ್ಕೆ. ಈಗ ಹಂಗಾಗಿ ಅಡಿಕೆಗೆ ತುಂಬಾ ಅತಿ ಹೆಚ್ಚಾಗಿ ನೀರ್ ಬೇಕು ನಮ್ಗೆ. ಹೌದು. ಫ್ಯೂಚರ್ ಅಲ್ಲಿ ಆಗಿರ್ಬೋದು, ಇವಾಗ್ಲೇ ಆಗಿರ್ಬೋದು, ನೀರ್ ಬೇಕು. ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ. ಇದಕ್ಕೋಸ್ಕರ ಇದೊಂದು ಪ್ಲಾಟ್ ಬಂದ್ಬಿಟ್ಟು ಒಂದು 5.5 ಎಕರೆ ಬರುತ್ತೆ. 5.5 ಎಕರೆ. 5.5 ಎಕರೆ ಪ್ಲಾಟಿಗೆ 2 ಬೋರ್ ಮಾಡ್ಕೊಂಡಿದೀವಿ ನಾವು ಆಕ್ಚುಲಿ. ಈಗ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ನಿಮ್ಗೆ. ಹೌದೌದು, ಕಾಣಿಸ್ತಾ ಇದೆ. ಅದಕ್ಕೆ ಆಗ್ಲಿ ಸಪರೇಟ್ ಆದಂತಹ TC ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನಾವು ಇಲ್ಲಿದ್ದ ಇದೇನು 5.5 ಎಕರೆ ಹೇಳಿದ್ವಿ, ಅಲ್ಲಿದ್ದ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಈಗ ಮೈನ್ ಲೈನ್ ನೋಡಿ, ಅಲ್ಲಿದ್ದ ಬೋರಿದ್ದ ಬಂದಿದ್ದು ಮೈನ್ ಲೈನ್ ಇಲ್ಲಿ ತಗೊಂಡಿರೋದು. ಇಲ್ಲಿ ಹೋಗಿದೆ. ಇಲ್ಲಿ ಹೋಗಿದೆ. ಇಲ್ಲ ಆಲ್ರೆಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ಕುಸ್ತಿರೋದು. ಇದು ಒಂದ್ ಸೈಡ್ ಅಲ್ಲಿ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಂದ್ರೆ ನೋಡು, TCಗೆ ಆಗಿರ್ಬೋದು ಮತ್ತೆ ಅಡಿಕೆ ಗಿಡದ ಒಳಗಡೆ ಹೋಗಕ್ಕೆ ದಾರಿ ಇದು. ಈಗ TC ಎತ್ತೋದಕ್ಕೂ ಇಳಿಸೋದಕ್ಕೂ ದಾರಿನೂ ಮಾಡ್ಕೊಂಡಿದೀವಿ. ಇದು ನಮಗೆ ಗೇಟ್ ವಾಲ್ ತಿರೋದಕ್ಕೆ ಅಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ, ಮೈನ್ ಗೇಟ್ ಇದೆ. ಮೈನ್ ಗೇಟ್ ಇದೆ. ಇಲ್ಲಿ ಒಂದ್ ಸೈಡ್ ಅಲ್ಲಿ ನಾವು ಈ ದಾರಿ ಮಗ್ಲಲ್ಲೇ ತಗೊಂಡೋಗಿದೀವಿ. ನಿಮ್ಗೆ ನೋಡ್ತಾ ಇರ್ಬೋದು. ಇಲ್ಲಿದ್ದ ನಾವು ಅಲ್ಲಿ ಆ ಬೋರ್ ಅಲ್ಲಿದೆ, ಅಲ್ಲಿದ್ದ ಒಂದ್ ಸೈಡ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಂದೇ ಮೈನ್ ಲೈನ್. ಒಂದೇ ಮೈನ್ ಲೈನ್. ಇದು ಫುಲ್ ನಮ್ ಬೌಂಡ್ರಿ ಎಂಡಿಂಗ್ ವರ್ಗು ಒಂದೇ ಮೈನ್ ಲೈನ್ ಹೋಗುತ್ತೆ. ಸರಿನಾ? ಇಲ್ಲಿ ವಾಲ್ಗಳು ನಾವು ದಾರಿ ಪಕ್ಕದಲ್ಲೇ ಮಾಡ್ಕೊಂಡಿದೀವಿ. ಅದು ಇದು ಗೇಟ್ ಈಗ ಇದು ಮೈನ್ ಗೇಟ್. ಅದ್ರ ಒಳಗಡೆ ಇನ್ನ ಸಬ್ ಗೇಟ್ ಸಿಗ್ತಾವ ನಮ್ಗೆ. ಸಬ್ ಗೇಟ್ ಅಂದ್ರೆ ಈ ಎರಡಕ್ಕೂ ಮೈನ್ ಗೇಟ್. ಈ ಸಬ್ ಲೈನ್ ಗೆ ಈಗ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಸಬ್ ಲೈನ್, ಈ ಮೈನ್ ಗೇಟ್ ಆನ್ ಮಾಡಿದ್ರೆ ಈ ಸಬ್ ಲೈನ್ ಹೋಗುತ್ತೆ ನೀರು. ಸರಿನಾ? ಇನ್ ಕೇಸ್ ಫ್ಯೂಚರ್ ಅಲ್ಲಿ ಕಡಿಮೆ ಆದ್ರೆ ಅಂತ ನಾವು ಇನ್ನ ಚಿಕ್ಕ ಗೇಟ್ ಹಾಕೊಂಡಿದೀವಿ. ಈಗ ನೀರ್ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಗೇಟ್ ಆನ್ ಮಾಡಿದ್ರೆ ಒಂದೇ ಸತಿ ಹೋಗುತ್ತೆ. ಇದೊಂದು ಆನ್ ಮಾಡಿದ್ರೆ ಅವನ್ನೇನು ನಾವು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಈ ಏನು ಇದ್ರಲ್ಲಿ ಈ ಸಬ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಸಬ್ ಲೈನ್ ಅಲ್ಲಿ ಬಂದ್ಬಿಟ್ಟು 200 ಗಿಡಕ್ಕೆ ಸಬ್ ಮಾಡಿರೋದು ನಾವು ಡ್ರಿಪ್ ಇರಿಗೇಷನ್. 200 ಗಿಡಕ್ಕೆ ನೀರು ಹೋಗ್ಲಿಲ್ಲ ಅಂತ ಸಂದರ್ಭ ಬಂದಾಗ 50 ಗಿಡಕ್ಕಾದ್ರೂ ಬಿಡ್ಕೋಬಹುದು, ಇಲ್ಲ 100 ಗಿಡ 150 ಆ ತರ ಬಿಡ್ಕೊಂತ ಹೋಗ್ಬೋದು. ಈ ವಾಲ್ ಆನ್ ಮಾಡಿದ್ರೆ 200 ಗಿಡಕ್ಕೆ ನೀರು ಹೋಗುತ್ತೆ. 200 ಗಿಡಕ್ಕೆ ವಾಲ್ ಆನ್ ಮಾಡಿದ್ರೆ ಈ ವಾಲ್ ಇದೇನು 2 ಇಂಚಿದು ವಾಲ್ ಕಾಣಿಸ್ತಾ ಇದೆ, ಈ ವಾಲ್ ಆನ್ ಮಾಡಿದ್ರೆ 200 ಗಿಡಕ್ಕೆ ನೀರು ಹೋಗುತ್ತೆ ಇದ್ರಲ್ಲಿ. ಸರಿ. ಆ ಕಡೆ ಆಲ್ರೆಡಿ ಲ್ಯಾಟ್ರಲ್ ಎಳೆದಿರಲ್ಲ ಅದು ಸ್ವಲ್ಪ. ಇದು ಬನ್ನಿ ನೋಡಿ, ಇದೇ ತರ ಇದು ಒಂದೇ ಸೈಡ್ ಅಲ್ಲಿ ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಮಗೆ ಗೇಟ್ ವಾಲ್ಗಳು ತಿರುವುದಕ್ಕೆ ಆಗ್ಲಿ ಎಲ್ಲ ಇವು ಚೆನ್ನಾಗಿ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಮಾಡ್ಕೊಂಡಿದೀವಿ. ಇದು ಮತ್ತೆ ಈ TC ಎತ್ತೋದಕ್ಕೆ ಆಗ್ಲಿ, ನಾವು ವಾಲ್ಗಳು ತಿರುವುದಕ್ಕೆ ಆಗ್ಲಿ ದಾರಿ ಇದು ನೋಡಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ. ದಾರಿ ಇದೆ. ಇದು ಬಂದ್ಬಿಟ್ಟು ನಾವು ಆಲ್ರೆಡಿ ಈಗ ಬೇಸಿಗೆ ಇದ್ದಿದ್ದ ಬೇಸಿಗೆಗೆಲ್ಲ ಪ್ರಿಪರೇಷನ್ ಮಾಡ್ಕೊಬಿಟ್ಟಿದೀವಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಮತ್ತೆ ಅಡಿಕೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಂಪಟ್ಟು ಅಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಬಿಸಿಲು ಮುಗಿಸ್ಕೊಂಡಿದೀವಿ. ಪೈಪ್ ಉಣೋದು ಹೌದು, ಎಲ್ಲ ಮೇನ್ ಗೇಟ್ ಸಬ್ ಗೇಟ್ ಎಲ್ಲ ತಗೊಂಡಿದ್ದೀರಾ. ಹೌದು. ಈಗ ಮಳೆ ಬಂದಿದೆ, ಗಿಡ ಇಟ್ರೆ ಗಿಡನೂ ಚೆನ್ನಾಗಿ ಹತ್ಕೊಳ್ಳುತ್ತೆ. ಈಗೆಲ್ಲ ಡ್ರಿಪ್ ಇಂದೆಲ್ಲ ಮುಗ್ದಿದೆ ಆಕ್ಚುಲಿ. ಈಗ ಕೆಲಸ ಮಾಡ್ತಾ ಇದ್ವಿ, ಮಳೆಯಿಂದ ಡಿಲೇ ಆಗಿದೆ ಈಗ. ಸೊ ಆ ಕಡೆ ಎಲ್ಲ ಕಾಣಿಸ್ತಾ ಇರ್ಬೋದು. ಈಗ ಅಲ್ಲಿ ಒಂದ್ ವಾಲ್ ತೋರಿಸಿದ್ವಿ. ಹೌದು, ಅಲ್ಲೊಂದು ವಾಲ್ ಇದೆ. ನೆಕ್ಸ್ಟ್ ಈ ವಾಲ್, ಇಲ್ಲೊಂದು ವಾಲ್. ಹೌದು. ಈ ರೀತಿ ಎಷ್ಟು 8 ಸಬ್ ಏನೋ ಬರ್ತಾವ ನಮ್ಗೆ. 8 ಸಬ್ ಅಂದ್ರೆ ಈಗ 8 ವಾಲ್ಗಳು ಬರ್ತವೆ. ಒಂದ್ ವಾಲ್ ತಿರುಗಿದ್ರೆ 200 ಗಿಡಕ್ಕೆ ನೀರು ಹೋಗುತ್ತೆ. 200 ಗಿಡಕ್ಕೆ. ಸ್ವಲ್ಪ ಡೀಪ್ ಆಗಿ ನಮ್ಗೆ ಸ್ವಲ್ಪ ಹೇಳಿ, ಗೇಟ್ ಎಲ್ಲ ತೋರಿಸ್ಕೊಂಡು ಹೆಂಗೆ ಯಾವ ತರ ಹೋಗುತ್ತೆ. ಬನ್ನಿ ತೋರಿಸ್ತೀವಿ. ಮತ್ತೆ ಈಗ ಸಬ್ ಗೇಟ್ಗಳು ಮತ್ತೆ ಚಿಕ್ಕದು ಎಲ್ಲ ಎತ್ಕೊಂಡಿರೋ ಎಲ್ಬೋ ಹಾಕಿ ಅದೆಲ್ಲ ಹೇಳಿ. ನಮಗೀಗ ಮೇನ್ ಗೇಟ್ ಒಂದು ತೋರಿಸ್ತಾ ಇದೆಯಾ? ಹೌದು. ಈ ಮೇನ್ ಗೇಟ್ ಇಂದ ಈ ಒಳಗಡೆಗೆ ನೀರು ಹೋಗುತ್ತೆ ಅಂತ ಹೇಳಿದೆ. ಹೌದು. ಸೊ ಇದರಲ್ಲಿ ಸಬ್ ಗೇಟ್ ಎಷ್ಟಿದಾವೆ, ಮತ್ತೆ ಒಂದ್ ಸಬ್ ಗೇಟ್ ಅಲ್ಲಿ ಒಂದ್ ಸೈಡ್ ಎಷ್ಟಾಗುತ್ತೆ, ಇನ್ನೊಂದ್ ಸೈಡ್ ಎಷ್ಟಾಗುತ್ತೆ? ಟೋಟಲ್ ನಾನ್ ನೋಡ್ದಂಗೆ ಈಗ 2 ಸಬ್ ಗೇಟ್ ಕಾಣ್ತಾ ಇದಾವೆ ಇದರಲ್ಲಿ.
ಆ 2 ಸಬ್ ಗೇಟ್ ಇಂದ ಟೋಟಲ್ ಎಷ್ಟು ಗಿಡ ಬರ್ತವೆ? ಸ್ವಲ್ಪ ಡೀಪ್ ಆಗಿ ಹೇಳಿ ಸ್ವಲ್ಪ ನನಗೆ. ಈಗ ನೋಡಿ ಇಲ್ಲಿ ಮೈನ್ ಟ್ರಂಚ್ ಬಂದಿರೋದು ಹೌದು ಸರಿನಾ. ಹೌದು. ಇದು ಫುಲ್ ಬೌಂಡ್ರಿ ಎಂಡಿಂಗ್ ವರ್ಗು ಮೈನ್ ಲೈನ್ ಹೋಗಿದೆ ಇಲ್ಲಿ ಓಕೆ. ಈ ಬೋರಿಂದ ಭಾಗದಲ್ಲಿ. ಇಲ್ಲಿ ಈ ಭಾಗದಲ್ಲಿ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲಿ ಟೀ ಕಲರ್ ಹಾಕೊಂಡು 2 ಇಂಚ್ ಇದು. ಓಕೆ. ಇಲ್ಲಿಗೆ ಇದು ಸಾಲ್ ಬಂದ್ಬಿಟ್ಟು ಇದೇನ್ ಸ್ಟ್ಯಾಂಡ್ ಎತ್ತಿದೀವಿ ಇದು ಅಡಿಕೆಡು ಸಾಲು ಮತ್ತೆ ವಿತ್ ಮೈನ್ ಗೇಟ್ ನಮ್ಗೆ. ಓಕೆ ಓಕೆ. ಇನ್ ಕೇಸ್ ಅಲ್ಲಿ ಟ್ಯಾಕ್ರಿ ಬಂದ್ರು ಅಥವಾ ಈ ಕಡೆ ಟ್ಯಾಕ್ರಿ ಬಂದ್ರು ತಡಿಬಾರ್ದು ಅಂತ ಅಲ್ಲಿಂದ ಟೀ ಪಾಸ್ ಮಾಡ್ಕೊಂಡು ಇಲ್ಲಿ ಗೇಟ್ ವಾಲ್ ಮಾಡ್ಕೊಂಡಿದೀವಿ ಸರಿನಾ. ಇಲ್ಲಿದ್ದ ನಾವು ಮುಂದೆಗಡೆ ಒಳಗಡೆ ಸಬ್ ಗೇಟ್ಗೂ 2 ಇಂಚ್ ಪಾಸ್ ಆಗುತ್ತೆ. ಒಳಗಡೆಯಿಂದ 2 ಇಂಚ್ ಪಾಸ್ ಆಗುತ್ತೆ. ಯಾಕೆ ಅಂದ್ರೆ ನಮ್ದು 200 ಗಿಡಕ್ಕೆ ಹೋಗ್ಬೇಕಾಗಿರ್ತದೆ. ಇಲ್ಲಿದ್ದಾನೆ ನಾವು ಒಂದು ಕಾಲಿಗೆ ಆಗ್ಲಿ ಕಳ್ಸೋದ್ರೆ ನೀರು ಹೋಗಲ್ಲ. ಹಂಗಾಗಿ ಇದು 2 ಇಂಚ್ ಇದ್ದ ಇಲ್ಲಿ ಪಾಸ್ ಮಾಡಿದೀವಿ. ನೀವು ಬನ್ನಿ ತೋರಿಸ್ತೀನಿ. ಓಕೆ ನೋಡಿ ಅಲ್ಲಿ ಈಗ ಮೈನ್ ಗೇಟ್ ಆಯ್ತು. ಹೌದು. ಮೈನ್ ಗೇಟ್ ಇದ್ದಾನು ಇಲ್ಲಿಗೆ ಬಂದಿದೆ. ಇದು 2 ಇಂಚ್ ಪೈಪು. ಓಕೆ. ಇಲ್ಲಿಗೆ ನಾವ್ ಎತ್ಕೊಂಡಿದೀವಿ. ಇನ್ನ ನಮ್ದು ಹೊಲ ಜಾಸ್ತಿ ಇರೋದ್ರಿಂದ ಇನ್ನೂ ಒಂದು ಸಬ್ ಗೇಟ್ ಇದೇ ತರ ಬರುತ್ತೆ. ಓಕೆನಾ. ಇಲ್ಲಿ ಟೀ ಕಲರ್ ಹಾಕೊಂಡು ಇಲ್ಲೂ ಎತ್ಕೊಂಡಿದ್ದೀವಿ ಸಬ್ ಗೇಟ್ಗೆ. ನೆಕ್ಸ್ಟ್ ಇನ್ನೂ ಒಂದು ಪ್ರೊಸೀಜರ್ ಅಲ್ಲೂ ಮುಂದೆ ಹೋಗುತ್ತೆ. ಇದು ಇಲ್ಲಿವರೆಗೂ ಬಂದಿದೆ. ನೆಕ್ಸ್ಟ್ ಅಲ್ಲಿಗೂ ಬಂದಿದೆ. ಅದನ್ನು ತೋರಿಸ್ತೀನಿ ಬನ್ನಿ ನಿಮ್ಗೆ. ಇವಾಗ ಇಲ್ಲಿಗೆ ಆ ಮೈನ್ ಗೇಟ್ ಇಂದ ಒಂದು ಸಬ್ ಗೇಟ್ ಆಯ್ತು ನಮ್ಗೆ. ಇಲ್ಲಿವರೆಗೂ 2 ಇಂಚ್ ಪೈಪು ಬಂದಿದೆ ಸರಿನಾ. ಅಲ್ಲಿ ಮೈನ್ ಗೇಟ್ ಆನ್ ಮಾಡಿದ್ರೆ ಇಲ್ಲಿಗೂ ಬರುತ್ತೆ. ಇದು 2 ಇಂಚ್ ಪೈಪ್ ಇದೆ. ಇಲ್ಲೂ ಮುಂದೆನೂ ಪಾಸ್ ಆಗಿದೆ 2 ಇಂಚ್ ಪೈಪು. ನೋಡ್ಬೋದು. ಈಗ ಅಲ್ಲಿ ಮೈನ್ ಗೇಟ್ ಇದೆ. ಇಲ್ಲೊಂದು ಸಬ್ ಗೇಟ್ ಆಯ್ತು. ಹೌದು. ಟೋಟಲ್ 2 ಆಯ್ತು. 2 ಸಬ್ ಗೇಟ್ ಆಯ್ತು. ಈ ಸಬ್ ಗೇಟ್ ಇಲ್ಲಿಗೆ ಏನೇ 2 ಇಂಚ್ ಪೈಪ್ ಇದೆ. ಇಲ್ಲಿ ಲಾಸ್ಟ್ ಆಗುತ್ತೆ ಇದು. ಓಕೆ. ಅದು ಯಾವ ರೀತಿ ಎಲ್ಬೋ ಹಾಕಿ ಮೇಲೆ ಎತ್ಕೊಂಡು ಇದು ಅಲ್ಲಿ ಬಂದ್ಬಿಟ್ಟು ಟೀ ಕಲರ್ ಹಾಕೊಂಡಿದೀವಿ. ಮುಂದಕ್ಕೆ ಹೋಗಬೇಕಾಯ್ತು. ಟೀ ಕಲರ್ ಮುಂದೆ ಪಾಸ್ ಮಾಡಿದ್ರೆ ಟೀ ಕಲರ್. ಇಲ್ಲಿ ಕ್ಲೋಸ್ ಆಯ್ತು ನಮಗೆ. ಈ ಕಡೆ ಬೇಡ ಇನ್ನು. ಇಲ್ಲಿ ಬೌಂಡ್ರಿ ಕ್ಲೋಸ್ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಎಲ್ಬೋ ಹಾಕೊಂಡು ಇಲ್ಲಿಗೆ ಎತ್ಕೊಂಡಿರೋದು. ಇದ್ರಲ್ಲಿ ಈಗ ನೋಡಿ ಇಲ್ಲಿ 2 ಸಬ್ ಗೇಟ್ ಮಾಡ್ಕೊಂಡಿದೀವಿ. ಈ ವಾಲ್ ಬಂದ್ಬಿಟ್ಟು ಈ ಸೈಡ್ ಹೋಗುತ್ತೆ. ಏನ್ ಈ ವಾಲ್ ಇದೆ ಈ ವಾಲ್ ಆನ್ ಮಾಡಿದ್ರೆ ಈ ಕಡೆ 5 ಗಿಡ ಕಾಣಿಸ್ತಾ ಇದೆ ನೋಡಿ. ಅಲ್ಲಿದು 1 2 3 4 5. ಈ ವಾಲ್ ಆನ್ ಮಾಡಿದ್ರೆ ಈ 5 ಲೈನ್ 5 ಲೈನ್ಗೆ ಹೋಗುತ್ತೆ. ಇದ್ರಲ್ಲಿ 5 ಲೈನ್ ಅಂದ್ರೆ ಈ ವಾಲ್ ಆನ್ ಮಾಡಿದ್ರೆ 1 ಟೈಮ್ಗೆ 50 ಗಿಡ. ಒಂದು ಟೈಮ್ಗೆ. ಈಗ ಈ ವಾಲ್ ಆನ್ ಮಾಡಿದ್ರೆ 50 ಗಿಡಕ್ಕೆ ಈ ಕಡೆ ಆಗಿರ್ಬೋದು, ಲೆಫ್ಟ್ ಸೈಡ್ ಆಗಿರ್ಬೋದು, ರೈಟ್ ಸೈಡ್ ಆಗಿರ್ಬೋದು 50 ಗಿಡಕ್ಕೆ ಹೋಗುತ್ತೆ. ಈ ವಾಲ್ ಆನ್ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ 50 ಗಿಡ ಈ ಕಡೆ ಭಾಗದಲ್ಲಿ 5 ಲೈನ್ ವರ್ಗು. ಇದು 1 ಸಬ್ ಆಯ್ತು. ಈ 1 ಸಬ್ ಅಲ್ಲಿ ಅಂದ್ರೆ ಇವೆರಡು ಗೇಟ್ ಇದ್ದ ಸೇರಿ 100 ಗಿಡಕ್ಕೆ ಹೋಗುತ್ತೆ. ಸರಿನಾ. ಆಮೇಲೆ ಇನ್ನೊಂದು ನೀವು ಅದು ಏನಕ್ಕೆ ಕ್ಯಾಪ್ ಹಾಕಿರೋದೇನು ಉದ್ದೇಶ? ಇದು ಕ್ಯಾಪ್ ಅಂದ್ರೆ ಫ್ಯೂಚರ್ ಅಲ್ಲಿ ನಾವು ಸ್ಪ್ರಿಂಕ್ಲರ್ ಹಾಕೋಬಹುದು, ಇಲ್ಲ ನೀರ್ ಹಾಯಿಸ್ಬೇಕು, ಶೇಂಗಾ ಅಥವಾ ಅಂತರ ಬೆಳೆ ಅಂತ ಬೆಳೆಯಕ್ ನಿಂತು ಮಾಡಿದಾಗ ಅವಾಗ ಹಾಯಿಸ್ಬೇಕು ಅಂತ ಬಂದಾಗ ಕ್ಯಾಪ್ ಸೆಟ್ ಇದು ಸಿಗುತ್ತೆ ಇಲ್ಲಿಗೆ ನಮ್ಗೆ. ಮತ್ತೆ ಸಿಲ್ಟ್ ಗಿಲ್ಟ್ ಬರುತ್ತೆ. ಸಿಲ್ಟು ಮಣ್ಣೆಲ್ಲ ಬರುತ್ತೆ. ಮಣ್ಣಿಗಿಂತ ಮಣ್ಣು ಎಲ್ಲ ಅದ್ರಲ್ಲೇ ಹೋಗುತ್ತೆ. ನಮ್ಗೆ ಅಂತರ ಬೆಳೆಗೆ ತುಂಬಾ ಯೂಸ್ ಆಗುತ್ತೆ. ಇದ್ರಿದ್ದಾನ ಸ್ಪ್ರಿಂಕ್ಲರ್ ಹಾಕೋಬಹುದು ಆರಾಮಾಗಿ. ನೀರ್ ಚೆನ್ನಾಗಿದೆ ನಿಮ್ದು. ಕಮ್ಮಿ ಇತ್ತು 1 ಇಂಚ್ 1.5 ಇಂಚ್ ಬಂತು. ಅವಾಗ ಯಾವ ತರ ಮಾಡ್ಬೇಕು? ಏನಂದ್ರೆ ಈಗ ನಾನ್ ಮೇನ್ ಗೇಟ್ ತೋರಿಸ್ತೆ. ನಮ್ ಬೌಂಡ್ರಿ ಇಷ್ಟಿತ್ತು. ಈ 2 ಸಬ್ ಗೇಟ್ ಮಾಡ್ಕೊಂಡಿದ್ದೀನಿ. ಇನ್ನ ಜಾಸ್ತಿ ಇದ್ರೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಏನ್ ಸಮಸ್ಯೆ ಇಲ್ಲ. ಈ 1 ಇಂಚ್ ನೀರ್ ಬಂತಾ 1 ವಾಲ್ಗೆ ಹೋಗುತ್ತೆ ನೀರು. ಈಗ 50 ಗಿಡಕ್ಕೆ ಮಾಡಿರೋ ಪರ್ಪಸ್ಸೇ ಅದು. ಸರಿನಾ. ಇವಾಗ ನಮ್ದು ಬಂದ್ಬಿಟ್ಟು 3 ಇಂಚ್ ನೀರ್ ಬರ್ತಾ ಇದೆ. ನಮ್ಗೆ ಈಗ 200 ಗಿಡಕ್ಕೆ ಹೆಚ್ಚಾಗುತ್ತೆ. ನಾವ್ ಮೈನ್ ಗೇಟ್ ಅಲ್ಲಿ 2 ವಾಲ್ ಆನ್ ಮಾಡ್ಕೋತೀವಿ. ಅಂದ್ರೆ ನೀವ್ ಹೇಳೋ ಪ್ರಕಾರ ನಿಮ್ಗೆ ಅವಶ್ಯಕತೆ ಗೇಟ್ 1 ಸಾಕಾಯ್ತು. 1 ಸಾಕಾಗಿತ್ತು. 2 ಮಾಡೋ ಉದ್ದೇಶ ಕಡಿಮೆ ಆದಾಗ ಈಗ ಇನ್ ಕೇಸ್ 1 ಇಂಚ್ ನೀರ್ ಬಂದ್ರು ಹೋಗುತ್ತೆ ಇದ್ರಲ್ಲಿ. ಸರಿನಾ. ನಮ್ಗೀಗ ನಮಗ್ ನೀರ್ ಬರ್ತಾ ಇರೋದಕ್ಕೆ ನಾವು ಆಕ್ಚುಲಿ ಸಬ್ ಗೇಟ್ ಮಾಡ್ಕೊಳಂಗೆ ಇಲ್ಲ. 3 ಇಂಚ್ ನೀರ್ ಬರ್ತಾ ಇದೆ. ಆದ್ರೂ ಮಾಡಿದೀವಿ ಅಂದ್ರೆ ಕಡಿಮೆ ಆದ್ರೆ ಇನ್ ಕೇಸ್ ಈ ವಾಲ್ ಏನಿದೆ ಈ ವಾಲ್ 1 ವಾಲ್ಗೆ 1 ಇಂಚ್ ನೀರ್ ಬಂದ್ರು 50 ಗಿಡಕ್ಕೆ ಹೋಗುತ್ತೆ. ಆರಾಮ್ಸೆ ನೀರು ಹೋಗುತ್ತೆ. ಇದು ಕಾಣಿಸ್ತಾ ಇದೆ ಅಲ್ಲ ಇದು. ಈಗ ಇನ್ ಕೇಸ್ ಇಲ್ಲಪ್ಪ ನಮಗೆ ಫ್ಯೂಚರ್ ಅಲ್ಲಿ 3 ಇಂಚ್ ನೀರ್ ಬರ್ತಾ ಇದೆ ಕಡಿಮೆ ಮಾಡ್ಕೊಂಡ್ರೆ ಹೆಂಗೆ ಅಂದ್ರೆ ನಾನು ಹೇಳಕ್ ಇಷ್ಟಪಡೋದಂದ್ರೆ ಸಬ್ ಗೇಟ್ ಮಾಡ್ಕೊಂಡ್ಲೇಬೇಕು. ಇವಾಗಿನ ನೀರಿನ ನೋಡ್ಕೊಂಡು ನಾವು ಮಾಡೋದಲ್ಲ. ಈಗ ನಮಗೂ 3 ಇಂಚೆ ಬರ್ತಾ ಇದೆ ಆದ್ರೂ ನಾವು 4 ಸಬ್ ಗೇಟ್ ಮಾಡ್ಕೊಂಡಿದೀವಿ. ಈಗ ಇನ್ನೊಂದೇನಂದ್ರೆ ನೀವು ಮೇನ್ ಗೇಟ್ ಇಂದನ ನೀರ್ ಜಾಸ್ತಿ ಆಯ್ತು ಅಂದ್ರೆ 2 ಗೇಟ್ ಗೊತ್ತಿರಬಹುದು. ಈಗ ನೋಡಿ ಈಗ ನಮ್ 3 ಇಂಚ್ ಬರೋದಿದೆ. ಇದಕ್ಕೆ 1.5 ಇಂಚ್ ನೀರ್ ಬಂದ್ರೆ ಸಾಕಾಗುತ್ತೆ ಇದಕ್ಕೆ 200 ಗಿಡಕ್ಕೆ. ನೆಕ್ಸ್ಟ್ ಇನ್ನೊಂದು ವಾಲ್ ಆನ್ ಮಾಡ್ಕೋತೀವಿ. ಅಟ್ ಎ ಟೈಮ್ ಅಲ್ಲಿ 2 ಗೇಟ್ 2 ಸಬ್ ವಾಲ್ಗೆ ಹೋಗುತ್ತೆ. ಮೈನ್ ಗೇಟ್ 2 ಆನ್ ಮಾಡಿದ್ರೆ 400 ಗಿಡ, ಇದ್ರಲ್ಲಿ 200 ಗಿಡ, ಅದ್ರಲ್ಲಿ 200 ಗಿಡ ಅಂದ್ರೆ 400 ಗಿಡಕ್ಕೆ ಒಂದೇ ಅಟ್ ಎ ಟೈಮ್ ಅಲ್ಲೇ ಹೋಗುತ್ತೆ. ಇದು ಕಡಿಮೆ ಇನ್ ಕೇಸ್ ನಮಗೆ ಕಡಿಮೆ ಆಯ್ತು ಅಂದ್ರೆ ಈ ವಾಲ್ಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಅಲ್ಲ ನಾನು ಇನ್ನೊಂದು ನೋಡಿದೆ ಈ ಸಬ್ ಗೇಟ್ ಎಲ್ಲ ಕರೆಕ್ಟ್ ಆಗಿ ಅಡಿಕೆ ಗಿಡ ಲೈನ್ಗೆ ಹಾಕಿದ್ರಲ್ಲ ಉದ್ದೇಶ ಏನು? ಹೌದು. ಈಗ ನೋಡಿ ಕೇಳ್ಬೇಕದು. ನೋಡಿ ಸಬ್ ಗೇಟ್ ಏನಕ್ಕೆ ಹಾಕಿದ್ವಿ ಅಂದ್ರೆ ಇದ್ರಲ್ಲಿ JCP ಆಗಿರ್ಬೋದು, ಟ್ಯಾಕ್ಟ್ರಿ ಆಗಿರ್ಬೋದು, ಆರಾಮ್ಸೆ ಅಡ್ಡಾಡ್ಬೋದು. ಈಗೆಲ್ಲ ಸೆಂಟ್ರಲ್ ಹಾಕೊಂಡು ಇದು ಇಲ್ಲ ಹಾಕ್ಬೋದಾಯ್ತಾ ಗೇಟ್ ಅಲ್ಲ. ಇದು ಬಂದ್ಬಿಟ್ಟು ಇದು ಲೈನು ಇದೇನು ಇದು ಇದೆ. ಈ ಗಿಡ ಬಂದ್ಬಿಟ್ಟು ಒಂದ್ ಈ ಕಡೆ ಬರುತ್ತೆ, ಒಂದ್ ಇದೇ ಬರುತ್ತೆ. ಈ ಲೈನ್ ಮಾತ್ರ ನಾವೇನು ಬೇಸಾಯ ಮಾಡೋದಕ್ಕೆ ಬರೋದಿಲ್ಲ. ಆಲ್ರೆಡಿ ಟ್ಯಾಕ್ಟ್ರಿ ಆಗಿರ್ಬೋದು ಬೇರೆ ಯಾಕೆಂದ್ರೆ ಲೈನ್ ಬರುತ್ತೆ. ಈ ತರ 9 ಅಡಿ ಏನ್ ದೊಡ್ಡ ಸಾಲ್ ಸಿಗುತ್ತೆ ನಮ್ಗೆ. ಅದ್ರಲ್ಲಿ ಯಾವ್ದೇ ಲೈನ್ ಆಗಿರ್ಬೋದು ನೋಡಿ. ಈ ಲೈನ್ ಯಾವ ಲೈನ್ ಎಲ್ಲಾದ್ರಲ್ಲೂ ಗಾಡಿ ಅಡ್ಡಾಡುತ್ತೆ. ಇಲ್ಲ ಪೈಪ್ ಇದೆಯಪ್ಪ ಆ ಸಾಲ್ ಹೋಗಂಗಿಲ್ಲ ಆತರ ಏನಿಲ್ಲ. ಇದೆ ಅಡಿಕೆ ಇಡೋದ್ ಲೈನು ಇದೆ ನಮ್ಗೆ, ಡ್ರಿಪ್ಪಿನ ಲೈನು ಅದೇ. ಹಂಗಾಗಿ ನಾವು ಅಡಿಕೆ ಇಡೋದ್ ಲೈನ್ಗೆ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸೆಂಟ್ರಲ್ ಹಾಕ್ಬಿಟ್ಟು ವೇಸ್ಟ್ ಮಾಡ್ಕೊಳ್ಳೋದು ಜಾಗ ಟ್ಯಾಕ್ರಿಗೂ
ಅದಕ್ಕೆಲ್ಲ ತೊಂದರೆ ಆಗುತ್ತೆ. ಹ್ಮ್. ಹಂಗಾಗಿ ಇದು ಆದಷ್ಟು ಕಡಿಮೆ ಇದಕ್ಕೆ ಮಾಡ್ಕೋಬೇಕಂದ್ರೆ ಒಂದು 50 ಗಿಡ ಓಕೆ ಓಕೆ ಹೆಚ್ಚು ಅಂದ್ರೆ ನಮಗೆ 50 ಗಿಡಕ್ಕೆ ಮಾಡ್ಕೊಂಡ್ರೆ ನೀರ್ ಕಡಿಮೆ ಆದ್ರೂ 3/4 ಇಂಚ್ ನೀರಾದ್ರೂ 50 ಗಿಡ 50 ಗಿಡಕ್ಕೆ ನಾನು ಮಾಡ್ಕೋಬಹುದು. ಓಕೆ ಓಕೆ. ಇವಾಗ ಇದ್ರಲ್ಲಿ ಇದೇನು ನೀರ್ ಜಾಸ್ತಿ ಇತ್ತಂದ್ರೆ ಎಲ್ಲ ಗೇಟ್ ಆನ್ ಮಾಡ್ಕೊಳ್ಳಿ. ಎಲ್ಲ ಗೇಟು ಇವಾಗ ನಮ್ ಪ್ರೊಸೀಜರ್ ಬಂದ್ಬಿಟ್ಟು ಇವಾಗ ನಮ್ಗೆ ಯೂಸ್ ಇಲ್ಲ ಇದು. ಈಗ ಅಲ್ಲಿ ಮೈನ್ ಗೇಟ್ ಆನ್ ಮಾಡ್ಕೋತೀವಿ, ಹಂಗೆ ಹೋಗ್ತಿವಿ, ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಈಗ ಯಾವಾಗ್ಲೂ 24/7 ಆನ್ ಅಲ್ಲೇ ಇರ್ತಾವೆ ಇವು. ಎಲ್ಲಾ ಸಬ್ಬಲ್ಲೂ ಅಷ್ಟೇ ಮೈನ್ ಗೇಟ್ ಆನ್ ಮಾಡ್ಕೋತೀವಿ, ಹೋಗ್ತಿವಿ. ಇನ್ ಮೈನ್ ಗೇಟ್ ಅಲ್ಲಿ ಇದ್ರಲ್ಲಿ ಈ 200 ಗಿಡಕ್ಕೂ ನೀರ್ ಬರದಂತ ಸಂದರ್ಭ ಬಂದಾಗ ಇವನ್ನ ನಾವು ಆನ್ ಮಾಡೋದು, ಆಫ್ ಅಂಡ್ ಆನ್. ಅಲ್ಲಿವರೆಗೂ ಇದ್ರ ಕೆಲಸ ಇಲ್ಲ. ಕೆಲವ್ರು ಕೇಳ್ತಾರೆ, ಈಗ ನಮ್ 100 ಇಂಚಿ ಬರ್ತಾ ಇದೆ, ಅಲ್ಲೇ ಮೈನ್ ಗೇಟ್ ಅಲ್ಲೇ ಕೊಟ್ಬಿಡ್ತೀವಿ ಹಂಗೆ ಅಂತ. 100 ಇಂಚಿಲ್ ಅಲ್ಲೇ ಕೊಟ್ಬಿಡ್ಬೋದು, ಕೊಡೋದೊಂದ್ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಕಡಿಮೆ ಆಯ್ತು ಅಂದ್ರೆ ನೀರ್ ಯಾವ್ದಕ್ಕೂ ಹೋಗಲ್ಲ. ಯಾಕಂದ್ರೆ ಇದು ಒಂದ್ ವರ್ಷದ ಬೆಳೆ ಅಲ್ಲ, ಅಡಿಕೆ ಆಗಿರೋದ್ರಿಂದ ಈ ವರ್ಷ ನೀರ್ ಇರುತ್ತೆ, ಮಳೆ ಚೆನ್ನಾಗುತ್ತೆ, ನೀರ್ ಬರುತ್ತೆ. ಇಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಮಳೆ ಇರಲ್ಲ, ನೀರಿನ ಕಡಿಮೆ ಆಗೋಗುತ್ತೆ. ಈ 3 ಇಂಚಿ ಬರಬೋರು ಈಗ 1 ಇಂಚಿ ಬಂದ್ಬಿಡ್ಬೋದು, ಮಳೆ ಕಮ್ಮಿ ಅಂತ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಈಗ ಇವಾಗ ಖರ್ಚು ಸ್ವಲ್ಪ ಆಗಬಹುದು ನಮ್ಗೆ, ಆದ್ರೆ ಇದು ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಯಾಕಂದ್ರೆ ನೀರ್ ಕಮ್ಮಿ ಆದ್ರೆ ಮತ್ತೆ ದೊಡ್ಡದು ಮಾಡಕ್ ಆಗಲ್ಲ. ಹೌದು. ಇದು ಆಲ್ರೆಡಿ ನೋಡು, ಇದು ನ್ಯಾಟ್ರಲ್ ಎಲ್ಲ ಎಳೆದಿದೀವಿ. ಇದು ನೋಡಿ, ಇಲ್ಲಿದ್ದ ಬಂದ್ಬಿಟ್ಟು ಇದ್ರಲ್ಲಿ 5 ಗಿಡಕ್ಕೆ ಹೋಗುತ್ತೆ ನೀರು. ಒಂದು ಲ್ಯಾಟ್ರಲ್ ಈ ನ್ಯಾಟ್ರಲ್ ಕಾಣಿಸ್ತಾ ಇದೆಯಲ್ಲ, ಇದ್ರಲ್ಲಿ 5 ಗಿಡಕ್ಕೆ ಹೋಗುತ್ತೆ, ಈ ಕಡೆ 5 ಗಿಡಕ್ಕೆ ಹೋಗುತ್ತೆ. ದಾಯ ಯಾವ ತರ ಮಾಡ್ಕೊಂಡಿದ್ದೀರಾ? ಇದು ದಾಯ ಇದು ಬಂದ್ಬಿಟ್ಟು ಹಿಂಗೆ ಟ್ಯಾಕ್ರಿ ಹೋಗೋದಕ್ಕೆ 9 ಅಡಿ ಸಾಲು. ದೊಡ್ಡ ಟ್ಯಾಕ್ರಿ ಹೋಗ್ಬೋದು. ದೊಡ್ಡ ಟ್ಯಾಕ್ರಿ. ಇದು ಬಂದ್ಬಿಟ್ಟು 8 ಅಡಿ ಮಾಡ್ಕೊಂಡಿದೀವಿ. ಯಾಕೆಂದ್ರೆ ಈ 8 ಅಡಿ ಇನ್ನ 6.5 ಮಾಡ್ಬೋದು. 8 ಅಡಿ ಯಾಕೆ ಮಾಡಿದ್ರೆ ನಮ್ದು ಜಮೀನ್ ಜಾಸ್ತಿ ಇದೆ, ಸ್ವಲ್ಪ ಲೆಂತ್ ಅಲ್ಲೇ ಇಟ್ರು. ಇನ್ನೊಂದು ಈಗ ಗಾಡಿ ನಮ್ದೇ ಸ್ವಂತದ್ದು ದೊಡ್ಡ ಗಾಡಿ ಇರೋದ್ರಿಂದ 8 ಅಡಿ ಸಾಲು ವಿತ್ 9 ಅಡಿ ಸಾಲು ಎಲ್ಲ ನಾವೇ ಗೇಮೆ ಮಾಡ್ಕೋಬಹುದು. ಆ ಪರ್ಪಸ್ಸಿಗೆ ಅದು ಗಂಡಳಿಂದ ಏನು ಸಮಸ್ಯೆ ಇರಲ್ಲ. ಹಂಗಾಗಿ 8-9 ದೊಡ್ಡ ಗಾಡಿ ಆರಾಮ್ಸೆ ಹೋಗುತ್ತೆ. ಕೆಲವರು ಈಗ 8 ಅಡಿನೇ ಎಲ್ಲರೂ ಇಡ್ಬೇಕು ಅಂತ ಇಲ್ಲ, ಕೆಲವ್ರಿಗೆ ಈಗ ಜಮೀನ್ ಕಡಿಮೆ ಇರುತ್ತೆ, ಹಂಗಾಗಿ 9, 6.5 ಇಡ್ಬೋದು, 6 ಇಡ್ಬೋದು, ಆತರ ಮಾಡ್ಕೋಬಹುದು. ಬಟ್ ಈಗ ನೀವು ಮಾಡೋದು 2 ಕಡೆ ಟ್ರ್ಯಾಕ್ಟರ್. 2 ಕಡೆ ಏನ್ ದೊಡ್ಡ ಗಾಡಿ ಈಗ 475, 575 ಅಂತ ಗಾಡಿಗಳು ಬರ್ತವೆ, ಮಿನಿ ಗಾಡಿ ಬಿಟ್ಟು ಅವೆಲ್ಲ ಆರಾಮ್ಸೆ ಅಡ್ಡಾಡುತ್ತೆ 8 ವಿತ್ 9ರಲ್ಲಿ. ಈ ನ್ಯಾಟ್ರಲ್ ಎಲ್ಲ ಸುತ್ತಿಟ್ಬಿಟ್ಟು 2 ಸೈಡ್ ನಾವು ಹೊಡ್ಕೋಬಹುದು. ಈಗ ನೀನು ಅಡಿಕೆ ಗಿಡಕ್ಕೆ ಏನೋ ಈ ತರ ಸ್ಟ್ಯಾಂಡ್ ಹಾಕಿ ಮೇಲೆ ಎತ್ಕೊಂಡಿದ್ಯಲ್ಲ? ಹೌದು. ಸೊ ಇದು ಕೆಳಗಡೆಯಿಂದ ಯಾವ ರೀತಿ ಎತ್ಕೊಂಡಿದ್ಯಾ? ಯಾಕಂದ್ರೆ ಮುಂಚೆ ಎಲ್ಲ ಏನ್ ಮಾಡ್ತೀರಾ ಅಂದ್ರೆ ಕೆಳಗಡೆ 1 ಇಂಚಿ 1.5 ಇಂಚಿ ಪೈಪಲ್ಲಿ ವಾಷರ್ ಹಾಕಿ ಕೊಡ್ಬಿಟ್ಟು ಅದರಿಂದ ತಗೊಳ್ಳೋರು. ಸೊ ಇದನ್ನ ಯಾವ ತರ ತಗೊಂಡಿದ್ರೆ ಮೇಲಕ್ಕೆ ತಗೊಳ್ಳೋ ಉದ್ದೇಶ ಏನು? ಇದು ಹೇಳ್ತೀನಿ ನೋಡಿ. ಇದು ಏನಿದೆ ಈ ಸ್ಟ್ಯಾಂಡು, ಈಗ 1 ಕಾಲು ಇಂಚು ಹೋಗ್ಬಿಟ್ಟು ಇಲ್ಲಿ ಎಲ್ಬೋ ಹಾಕೊಂಡು ಮುಂದಕ್ಕೆ ಪಾಸ್ ಮಾಡಿರೋದು. ಎಲ್ಬೋ. ಇದನ್ನ ಇನ್ನೊಂದು ಫ್ಯೂಚರ್ ಇದಕ್ಕೆ ಕೆಲವರು ಮಾಡ್ತಾರೆ. ಈ ಸ್ಟ್ಯಾಂಡ್ ಅಲ್ಲಿ ಮತ್ತೆ ಇಲ್ಲೊಂದು ಎತ್ತುತ್ತಾರೆ ಸ್ಟ್ಯಾಂಡ್. ನಾವು ಇದು ನೋಡಿ, ಗೇಟ್ ವಾಲ್ ಇಲ್ಲಿದ್ದ 2 ಇಂಚಿಂದ ಪಾಸ್ ಆಗಿದ್ದು, ಇದು ಗೇಟ್ ವಾಲ್ ಕೊಟ್ಟಿದೀವಿ. ಗೇಟ್ ವಾಲ್ ಲೈನ್ ಅಲ್ಲೇ ಸ್ಟ್ಯಾಂಡ್ ಅಲ್ಲೇ ನಾವು ಇಲ್ಲಿ ಅಡಿಕೆ ಹಿಡ್ಕೊಂಡು ನಾವು ಟೀ ಹಾಕೊಂಡು ಮಾಡ್ಕೊಂಡಿದ್ದೀವಿ. ಸೂಪರ್. ಇನ್ ಕೇಸ್ ಇವಾಗ ನಾವು ಸುಮ್ನೆ ಇದನ್ನ ಲೈನ್ ಇಳಿಸ್ಬಿಟ್ಟು ಮತ್ತೆ ಇಲ್ಲಿ ಟೀ ಹಾಕೊಂಡು ಎತ್ಕೋತೀನಿ ಅಂದ್ರೆ ಪೈಪ್ ವೇಸ್ಟ್. ಸುಮ್ನೆ ಇಲ್ಲಿ ಇದು ಮತ್ತೆ ಸಾಲಿಗೆ ಬರುತ್ತೆ, ಏನೋ ಟ್ಯಾಕ್ಟ್ರಿ ಬಂದ್ರೆ ಇದು ತಡ್ಕೊಳ್ಳುತ್ತೆ. ಈಗ ಇದ್ರಲ್ಲಿ ಇಳಿಸಿರೋದ್ರಿಂದ 1 ಲೆಂತ್ ನಮ್ಗೆ ಸ್ಟ್ಯಾಂಡ್ ಎತ್ತೋದು ಕಡಿಮೆ ಆಯ್ತು, ಮತ್ತೆ ಇಲ್ಲಿ ಜಾಗನು ನಮಗೆ ಸ್ಪೇಸ್ ಉಳಿಯುತ್ತೆ. ಸರಿನಾ? ಮೆಟೀರಿಯಲ್ ಕಡಿಮೆ ಅಂದ್ರೆ ಮೆಟೀರಿಯಲ್ಸ್ ಸೇಮೇ ಬರುತ್ತೆ, ಮೆಟೀರಿಯಲ್ಸ್ ಇಲ್ಲ, ಮೇನ್ ನಮಗೆ ಸ್ಪೇಸ್. ಇವಾಗ ಇದು ಸ್ಟ್ಯಾಂಡ್ ಬಂದಿದೆ, ಇಲ್ಲಿ ಎತ್ತುತ್ತೀವಿ ನೋಡಿ, ಇಲ್ಲಿ ಅಲ್ಲೇ ಸಾಲ್ ಬರುತ್ತೆ, ಟ್ಯಾಕ್ರಿ ಬರುತ್ತೆ, ಏನಾದ್ರು ಮಣ್ಣು ಆತರ ಹೊಡಿಯಕ್ ಹೋದಾಗ ಇದು ಈಗ ಏನ್ ಗೇಟ್ ವಾಲ್ ಇದೆ ಅದ್ರಲ್ಲೇ ಇರುತ್ತೆ. ಈ ಗೇಟ್ ಆನ್ ಮಾಡಿದ್ರೆ ಇದಕ್ಕೆ ಇದು ಸೇರ್ಕೊಳ್ಳುತ್ತೆ. ಸರಿನಾ? ಇದು ಬಂದ್ಬಿಟ್ಟು ಈ ತರ ಮಾಡ್ಕೊಂಡಿರೋದು. ಇದು ಮುಂಚೆ ಅದು ಕ್ಯಾಪ್ ಐತಲ್ಲ, ಕ್ಯಾಪ್ ತರ ಮುಂಚೆ ವಾಷರ್ ಹಾಕ್ಬಿಟ್ಟು ಹಾಕರು, ನೀವೇನಿದು ಹೊಸ ಕ್ಯಾಪ್ ತರ ಹಾಕಿರೋದು? ಹೊಸ ಕ್ಯಾಪ್ ಅಂದ್ರೆ ನೋಡಿ ಈ ತರ ಬಂದಿದೆ. ಇವಾಗ ಇಲ್ಲಿ 1 ಲೈನ್ ಬರುತ್ತೆ, ಅದು ಓಕೆ. ಇವಾಗ ಇದು ಇಲ್ಲಿ ಟೀ ಹಾಕೊಂಡು ಎತ್ಕೊಂಡಿದೀವಿ. ಇವಾಗ ಕೇಳ್ಬೋದು, ಇದೇ ಏನಕ್ಕೆ ಸ್ಟ್ಯಾಂಡ್ ಮಾಡಿದೀರಾ ಅಂತ. ಈ ಸ್ಟ್ಯಾಂಡ್ ಬಂದ್ಬಿಟ್ಟು ಈಗ ಟೀ ಹಾಕಿ ಎತ್ಕೊಂಡಿದೀವಿ, ಇದಕ್ಕೆ ಒಂದ್ 20ರಿಂದ 30 ರೂಪಾಯಿ ಖರ್ಚು ಬಿದ್ದಿದೆ ಒಂದಕ್ಕೆ, ಒಂದ್ ಸ್ಟ್ಯಾಂಡಿಗೆ. ಈಗ ವಾಷರ್ ಹಾಕಿದ್ರೆ 5 ರೂಪಾಯಿ 10 ರೂಪಾಯಿ ಕೆಲಸ ಆಗುತ್ತೆ. ಇವಾಗ ನಾವೇ ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ನೋಡಿ, ಪೈಪ್ ಇದೆಯಲ್ಲ ಈ ತರ ಭೂಮಿ ಒಳಗಡೆನೆ ಎತ್ಕೋತಿದ್ವಿ. ಇದು ಈಗ ಸ್ಟ್ರೆಂತ್ ಇದೆ ಪೈಪು, ಇದು ದಿನ ಕಳೆದಂಗೆ ಬಿಸಿಲಿಗೆ ಬಿದ್ಬಿಟ್ಟು ಸ್ಟ್ರೆಂತ್ ಕಡಿಮೆ ಆಗುತ್ತೆ ಪೈಪು. ಈ ರೀತಿ ಭೂಮಿಯಿಂದ ಎತ್ಕೊಂಡಾಗ ಇದು ನಡುಮಧ್ಯದಲ್ಲಿ ಮಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಈ ತರ ಸರಿನಾ? ಈ ತರ ಮಡ್ಕೊಳ್ತು ಅಂದ್ರೆ ಲೈನಿಗೆ ನೀರ್ ಬರಲ್ಲ. ಈ ಕಡೆ ಆಗ್ಬೋದು, ಇದೇ ಆಗಿರ್ಬೋದು. ಈಗ ಏನಾಗಿದೆ ಅಂದ್ರೆ ಇದು ಸ್ಟ್ಯಾಂಡ್ 1 ಕಾಲು ಇಂಚಿ ಪೈಪಲ್ಲಿ ಮಾಡ್ಕೊಂಡಿರೋದು. ಇದು ನೋಡಿ ಫುಲ್ ಸ್ಟ್ರೆಂತ್ ಅಲ್ಲೇ ಇದೆ. ಇದು ಯಾವ್ದೇ ಕಾರಣಕ್ಕೂ ಮುರ್ಕೊಳ್ಳೋ ಚಾನ್ಸೇ ಇಲ್ಲ. ಈಗ ನೀರು ಕೆಳಗಡೆ ಇದ್ದಂದ್ರೆ ಇಲ್ಲಿಗೆ ಬರುತ್ತೆ. ನಮ್ಗೆ ಇದೇನೇ ಸಮಸ್ಯೆ ಆದ್ರೂ ಮೇಲೆ ಸಿಗುತ್ತೆ ನೀರು. ಈ ನ್ಯಾಟ್ರಲ್ ಚೇಂಜ್ ಮಾಡ್ಬೇಕಂದ್ರೂ ನಾವು ಮತ್ತೆ ತೆಗಿಬೇಕಾದ ಅವಶ್ಯಕತೆ ಇಲ್ಲ. ಫ್ಯೂಚರ್ ಅಲ್ಲಿ ನ್ಯಾಟ್ರಲ್ ಹಾಳಾಯ್ತು, ಬೇರೆ ಮಾಡ್ಕೋಬೇಕು ಅಂದ್ರೆ ಇಲ್ಲೇ ಈ ತರ ಕಿತ್ಕೊಳ್ಳೋದು, ಇದನ್ನ ಕಿತ್ಬಿಟ್ಟು ಹಾಕೊಳ್ಳೋದು, ಇದಕ್ಕೆ ನ್ಯಾಟ್ರಲ್ ಚೇಂಜ್ ಮಾಡಬಹುದು. ಅದು ನೀರ್ ಪ್ರೆಸರ್ ಕಿತ್ಕೊಳ್ಳಲ್ವಾ? ಇದು ನೀರ್ ಪ್ರೆಸರ್ ಕಿತ್ಕೊಳ್ಳಿ ಅಂತಾನೆ ಇದು ಮಾಡಿರೋದು.
ಯಾಕೆ ಅಂದ್ರೆ ಇದು ಟೈಟ್ ಕ್ಯಾಪ್ ಅಂತಾರೆ ಇದಕ್ಕೆ. ಹಾ. ಇದಕ್ಕೆ ಗಮ್ ಹಾಕಂಗಿಲ್ಲ ನಾವು. ಓ ನಾವು ಇದೇನ್ ಸಬ್ ಲೈನ್ ಇದಕ್ಕೆ ಎಷ್ಟು 200 ಗಿಡಕ್ಕೆ ಒಂದ್ 2 ಇಂಚ್ ಬೇಡ 1.5 ಇಂಚ್ ನೀರಾದ್ರೆ ಆಗುತ್ತೆ. ಓಕೆ. ನಾವು ವಾಲ್ಗಳು ಕಡಿಮೆ ಮಾಡ್ಬಿಟ್ಟು ತಿರ್ಬೋದ್ರು ಈ ಕ್ಯಾಪ್ ಕಿತ್ಕೊಳ್ಳುತ್ತೆ ಇದು. ಸೊ ಅವಾಗ ಎಲ್ಲಿ ಕ್ಯಾಪ್ ಡ್ಯಾಮೇಜ್ ಆಗಲ್ಲ, ಏನ್ ನಮ್ಗೆ ಮೇನ್ ಲೈನ್ ಇದೆ ಎಲ್ಲೂ ಡ್ಯಾಮೇಜ್ ಆಗಲ್ಲ. ಪೈಪ್ ಎಲ್ಲೂ ಡ್ಯಾಮೇಜ್ ಆಗಲ್ಲ. ಇದು ನೋಡಿ ಇದು ಇದೆಯಲ್ಲ, ಈಗ ನಾವು ಇದಕ್ಕೆ 2 ಇಂಚ್ 2.5 ಇಂಚ್ ನೀರ್ ತಿರುವುದ್ರೂ ಏನು ನಮಗೆ ಭಯ ಇಲ್ಲ. ಅಲ್ಲಿದ್ದ ಬರ್ತಿದ್ದಂಗೆ ಪ್ರೆಷರ್ ಆಗ್ತಿದ್ದಂಗೆ ಈ ಕ್ಯಾಪ್ಗಳು ಇದು ಆಟೋಮೆಟಿಕಲಿ ಕಿತ್ಕೋತಾವೆ. ಹೌದು. ಇಲ್ಲೇ ನೀರ್ ಔಟ್ ಆಗುತ್ತೆ, ಮೇನ್ ಲೈನ್ಗೆ ಏನು ಸಮಸ್ಯೆ ಆಗಲ್ಲ. ಓಕೆ. ನೀವ್ ಯಾರೇ ಯಾರು ಗೊತ್ತಿಲ್ದಾರೋ ಆನ್ ಮಾಡಿದ್ರು ಇದಾಗುತ್ತೆ. ಕ್ಯಾಪ್ ಕಿತ್ಕೊಂಡಿರ್ತಾರೆ, ಬಂದ್ ನಾವು ನೋಡ್ಕೊಂಡು ಹಾಕೋಬಹುದು. ಗೇಟ್ ಮತ್ತೆ ಆನ್ ಮಾಡ್ಕೊಳ್ಳೋದು. ನೀವು ವಾಷರ್ ಹಾಕಿ ಆತರ ಮಾಡಿದಾಗ ವಾಷರ್ ಎಲ್ಲೂ ಕಿತ್ಕೊಳ್ಳೋದು ಇಲ್ಲ. ಹೌದು. ನೀವು ಮೇನ್ ಗೇಟು ಇಲ್ಲೆಲ್ಲ ಗಮ್ ಹಾಕಿರ್ತೀರಾ, ಅಲ್ಲೂ ಕಿತ್ಕೊಳ್ಳಲ್ಲ. ಅಡಿಯಲ್ಲಿ ಮಣ್ಣು ಬಿದ್ದಿರುತ್ತೆ, ಅಲ್ಲೂ ಕಿತ್ಕೊಳ್ಳಲ್ಲ. ವಾಷರ್ ಕಿತ್ಕೊಂಡು ಏನೂ ಆಗಲ್ಲ. ವಾಷರ್ ಅಲ್ಲಿ ಬಂದ್ಬಿಟ್ಟು 16mm 12mm 18mm ಅದ್ರಲ್ಲಿ ನೀರ್ ಕಿತ್ಕೊಂಡ್ರು ನೀರ್ ಹೋಗಲ್ಲ. ಇದಾದ್ರೆ ಇಲ್ಲಿ 1.25 ಇಂಚ್ ನೀರು. ಹೌದು. ಈ ತರ 3 ಪೈಪ್ ಕಿತ್ಕೊಂತು ಅಂದ್ರೆ ಅಲ್ಲಿ ಪಾಸ್ ಆಗೋಯ್ತು ನೀರು. ನೀರ್ ಔಟ್ ಆಗುತ್ತೆ, ಪೈಪ್ ಲೈನ್ ಡ್ಯಾಮೇಜ್ ಬರಲ್ಲ ಫ್ಯೂಚರ್ ಅಲ್ಲಿ. ಇದು ಕೆಲವರು ಹೇಳ್ತಾರೆ ಇದೆಲ್ಲ ತುಂಬಾ ಖರ್ಚು ಬರುತ್ತೆ, ಮುರ್ಕೊಂಡು ಹೋಗುತ್ತೆ ಅಂತ. ಖರ್ಚು ಯಾವತ್ತಿದು ಮಾಡಬೇಕಾದ್ ಮಾಡ್ಬೇಕು ನಾವು. ಒನ್ ಟೈಮ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ. ಈಗ ಗೇಟ್ ಕೆಲವೊಂದು ಟೈಮ್ ಮಿಸ್ ಆಗಿ ಗೊತ್ತಿಲ್ಲ ತಿರುವಿನು ಯಾವುದೇ ಕಾರಣಕ್ಕೂ ಪೈಪ್ ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ ಅದು ಮೈನ್ ಗೇಟ್ ಇದೆ. ಹೌದು. ಇದು ಇವಾಲಿಗೆ ಒಂದು 2 ಇಂಚ್ 1.5 ಇಂಚ್ ನೀರ್ ಬಂದ್ರೆ ಸಾಕಾಗುತ್ತೆ. ಓಕೆ. ಇನ್ ಕೇಸ್ 3 ಇಂಚ್ ಬಂದು ನಾವು ಕಿತ್ಕೊಂಡು ಪ್ರೆಷರ್ ಆಗುತ್ತೆ ಅಂತ ಅನುಮಾನನೇ ಬೇಕಿಲ್ಲ. ಇದು ಆಟೋಮೆಟಿಕಲಿ ಕಿತ್ಕೊಳ್ಳುತ್ತೆ. ಅವಾಗ ನೀರ್ ನಾವು ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಕೋಬಹುದು. ಇನ್ನೊಂದು ಸ್ಟ್ಯಾಂಡ್ ಮಾಡೋದು ತುಂಬಾ ಅಡಿಕೆ ಅಂತ ಬಂದಾಗ ಅದು ಒಂದು ಲೈಫ್ ತಲೆಮಾರು ಅಂತಾರೆ. 60 ರಿಂದ 70 ವರ್ಷ ನಾವು ಹೆಂಗೆ ಬಳಸ್ಕೊಂಡು ಹೋಗ್ತೀವಿ ಆತರ. ಈ ಸ್ಟ್ಯಾಂಡ್ ಹಾಕಿರೋದ್ರಿಂದ ನಮ್ಗೆ ಈಗ ಫ್ಯೂಚರ್ ಅಲ್ಲಿ ಮಣ್ಣು ಹೊಡಿತೀವ, ಇದು ಕಾಲರ್ ಹಾಕೊಳ್ಳೋದು ಹೈಟ್ ಮಾಡ್ಕೊಂತ ಹೋಗೋದು. ಮಣ್ಣು ಹೊಡೆದಾಗ ಹೈಟ್ ಆದಾಗ ಭೂಮಿ ಇದು ಈಗ ಇಷ್ಟಕ್ಕೆ ನಮ್ ಭೂಮಿ ಸಮಯಕ್ಕೆ ಮಾಡ್ಕೊಂಡಿದೀವಿ. ಒಂದ್ ಅರ್ಧ ಅಡಿ ಬಿಟ್ಕೊಂಡಿದೀವಿ. ನೆಕ್ಸ್ಟ್ ಇನ್ನ ಮಣ್ಣು ಹೊಡಿತೀವಿ ಅಂದ್ರೆ ಇನ್ನೊಂದ್ 1 ಅಡಿ ಹೈಟ್ ಮಾಡ್ಕೊಳ್ಳೋದು, ಕ್ಯಾಪ್ ಹಾಕೊಳ್ಳೋದು. ಅದೇ ರೀತಿ ಪಾಸ್ ಆಗುತ್ತೆ. ನಾವು ಎಷ್ಟೇ ಹೈಟ್ ಮಾಡ್ಕೊಂಡ್ರು ನೀರ್ ಪ್ರೆಷರ್ ಏನ್ ಕಡಿಮೆ ಆಗಲ್ಲ ನಮ್ಗೆ, ಬರ್ತಾನೆ ಹೋಗುತ್ತೆ. ಅದೇ ರೀತಿ ನ್ಯಾಟ್ರಲ್ ಆದ್ರೆ ಮಡ್ಕೊಳ್ಳುತ್ತೆ, ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ಒಂದ್ 5 ವರ್ಷ ಆಗ್ತಿದಂಗೆ ಮತ್ತೆ ಇದನ್ನ ಚೇಂಜ್ ಮಾಡ್ಬೇಕಂದ್ರೆ ಗುಂಡಿ ತೆಗಿಬೇಕು. ಈ ನ್ಯಾಟ್ರಲ್ ಚೇಂಜ್ ಮಾಡೋದಕ್ಕೆ ತಿರ್ಗಾ ವಾಷರ್ಗೆ ನಾವ್ ಏನ್ ಮೈನ್ ಲೈನ್ ತೆಗ್ದಿರ್ತು ಅಲ್ಲಿಗೆ ಹೋಗ್ಬೇಕು. ಮತ್ತೆ ಮಣ್ಣ ಕೂಣ್ಕೊಂಡು ಅಡಲೇ ಹೋಗಿರುತ್ತೆ, ಮತ್ತೆ ದೊಗೆ ತುಂಬಾ ಕಷ್ಟ ಆಗುತ್ತೆ. ಈಗ ಇದು ಮನೆಗಳೇ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ನಮ್ಗೆ ಎಷ್ಟು 1 ಅಡಿ ಬೇಕಾ ಎಲ್ಲ ಮನೇಲೆ ಕಟ್ ಪೀಸ್ ಮಾಡ್ಕೊ ಬರೋದು, ಗಮ್ ಹಾಕೊಂಡು ಅಂಟ್ ಹಾಕೊಂಡು ಹೋಗ್ತಾ ಇರ್ಬೋದು. ಸ್ಟ್ಯಾಂಡ್ ಇದು ಹೈಟ್ ಮಾಡ್ಕೋಬೇಕಾ, ಎಲ್ಲ 1 ಅಡಿ ಪೀಸ್ಗೆಲ್ಲ ಮನೇಲೆ ಕಟ್ ಮಾಡ್ಕೊಳ್ಳೋದು, ಎಷ್ಟು ಪೀಸ್ ಬೇಕಾ ಅದ್ ಬಿಟ್ಕೊಂಡು ಹೋಗ್ಬೋದು. ಅವಾಗಾದ್ರೆ ನೀವು ಇದನ್ನ ಭೂಮಿ ಇದ ಮಾಡಿದ್ರೆ ಕಡಿಮೆ ಆಗುತ್ತೆ. ಈಗ ಇಷ್ಟಕ್ಕೆ ಒಂದ್ ಸಬ್ ಲೈನ್ಗೆ 10,000 ಜಾಸ್ತಿ ಆಗ್ಬಹುದು ಇದನ್ನ ಮಾಡೋದ್ರಿಂದ. ಅದಕ್ಕೆ 10,000 ಕಡಿಮೆ ಆಗ್ಬಹುದು, ಆದ್ರೆ ಮುಂದೆ ಯೂಸ್ ಆಗುತ್ತೆ ತುಂಬಾ. ಹೌದು, ನೀನ್ ಹೇಳ್ದಂಗೆ ಈಗ ಟ್ಯಾಕ್ಟ್ರಿ ಕಿತ್ಕೊಳ್ಳುತ್ತೆ ಅಲ್ಲಿ ಬುಡದಲ್ಲಿ ಹೋಗಿ ಅದನ್ನ ಜಮೀನ್ ಅಂದ್ಮೇಲೆ ಇದ್ದೇ ಇರುತ್ತೆ. ಈಗ ನೋಡಿ ಇದು ಇವಾಗೇನೋ ಚೆನ್ನಾಗಿದೆ, ಹುಲ್ಲು ಹತ್ತುತ್ತೆ, ಆತರ ಎಲ್ಲ ಸಮಸ್ಯೆ ಆದಾಗ ಕಿತ್ಕೊಳ್ಳುತ್ತೆ. ಈಗ ಬಾಳು ಕಲ್ಟಿವೇಟರ್ ತರ ಏನ್ ಬರ್ತಾವೆ ಅವೆಲ್ಲ ಗೇಮೆ ಮಾಡ್ಬೇಕಾದ್ರೆ ಕಿತ್ಕೊಳ್ಳುತ್ತೆ. ಇನ್ ಕೇಸು ಯಾರಾದ್ರೂ ಈಗ ಗಂಡಾಳಿ ಇಕ್ಬಿಟ್ಟು ಏನೋ ಹುಲ್ಲತ್ತಿದ್ಯಪ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗು ಅಂತ ಹೇಳ್ತೀವಿ, ಅದೇ ಗುದ್ಲಿನ ಸೆಲ್ಕೆನ ಮಾಡ್ಬೇಕಾಗ ಕಟ್ಟಾಗುತ್ತೆ. ಅವೆಲ್ಲ ಸಮಸ್ಯೆ. ಇದು ಕಟ್ಟಾಗ ಚಾನ್ಸಸ್ ಇಲ್ಲ. ಹಂಗು ಅವರಿಗೆ ಗಂಡಾಳಿಗೆ ಸಮಸ್ಯೆ ಆಗುತ್ತಾ, ಈ ತರ ನಾವು ಪೈಪ್ಗಳನ್ನ ಸಪರೇಟ್ ಆಗಿ ತೆಗ್ದಿಕ್ ಬಿಡ್ಬೋದು. ಅದ್ರ ಸುತ್ತ ಪೈಪಿನ ಸುತ್ತ ಕ್ಲೀನ್ ಮಾಡ್ಕೋಬಹುದು. ಕಟ್ಟಾಗುತ್ತೆ ಎಂಬ ಅವಶ್ಯಕತೆ ಇಲ್ಲ ಅಲ್ಲಿ. ಆಮೇಲೆ ಕಟ್ಟಾದ್ರೂ ಮೇಲೆ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಹಂಗಾಗಿ ಇದನ್ನ ಮಾಡ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಈಗ ಇಲ್ಲಿ ನಾನು ನೋಡ್ದಂಗೆ, ಸೊ ನೀವು ಚಿಕ್ಕದು ಮೈಕ್ರೋ ಟ್ಯೂಬ್ ಹಾಕಿದ್ರಲ್ಲ, ಹೌದು. ಈಗ ನಾನ್ ರೀಸೆಂಟ್ ಆಗಿ ನೋಡ್ದಂಗೆ ಈಗ ಸ್ಪ್ರಿಂಕ್ಲರ್ ತರ ಆಗ್ತಾ ಇದಾರೆ, ರೊಟೇಟ್ ಆಗೋದು. ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಅದನ್ನ ಹಾಕ್ಬೋದಾ, ಇದನ್ನ ಹಾಕ್ಬೋದು ಹೆಂಗೆ ಅಂತ? ಅದನ್ನು ಹಾಕ್ಬೋದು. ಅದು ಬಂದ್ಬಿಟ್ಟು ಇದು ನಮ್ ಬೋರ್ ಬಂದ್ಬಿಟ್ಟು ಮೇಲ್ಗಡೆ ನೀರ್ ಸಿಕ್ಕಿರೋದ್ರಿಂದ ಸ್ವಲ್ಪ ನುಣ್ಣೆ ತರ ಶಿಲ್ಟು ತರ ಬರುತ್ತೆ. ಅದು ಕಟ್ಕೊಳ್ಳುತ್ತೆ ಜಾಸ್ತಿ. ಅದನ್ನು ಯೂಸ್ ಮಾಡಿದ್ವಿ ಮುಂಚೆ ಎಲ್ಲ ನಾವು. ವೆಂಚುರಿ ಹಾಕ್ಕೋಬಹುದು ಬೇಕಾದ್ರೆ, ಹಾಕೋಬಹುದು. ಅಲ್ಲೂ ಇದಾಗುತ್ತೆ. ಇದು ಬಂದ್ಬಿಟ್ಟು ಇದೇನಿದೆ ಬಟನ್ ತರ ಹಾಕ್ತಿದ್ವಲ್ಲ ಮುಂಚೆ, ಇದಕ್ಕೆ ಅದು ಕಟ್ಟಾಗಿ ಮತ್ತೆ ಬಿಸ್ಲಿಗೆ ಒಣಗೋಗುತ್ತೆ. ಇದು 2.5mm ಮೈಕ್ರೋ ಟ್ಯೂಬ್ ಇದು, ಸರಿನಾ? ಇನ್ ಕೇಸ್ ಇದ್ರಲ್ಲಿ ನೀರ್ ಬರ್ತಾ ಇಲ್ಲ ಅಂದ್ರೆ ಈ ರೀತಿ ಕಿತ್ಕೋಬಹುದು. ಈ ತರ ಬಡದ್ಬಿಟ್ರೆ ಕ್ಲೀನ್ ಆಗಿ ಹೋಗುತ್ತೆ. ಮತ್ತೆ ಹಾಕೋಬಹುದು ಇದಕ್ಕೆ. ಇನ್ ಕೇಸ್ ಇದು ಇನ್ನ ಕಡಿಮೆ ಮಾಡ್ಕೋಬೇಕು, ಲೆಂತ್ ಜಾಸ್ತಿ ಲೆಂತ್ ಹಾಕಿದ್ದಾರೆ. ಇದು ಲೆಂತ್ ಏನಕ್ಕೆ ಹಾಕಿದ್ರೆ ಅಂದ್ರೆ ಇದು JCP ಗುಂಡಿ ಹೊಡಿತಾರೆ. JCP ಗುಂಡಿ ಹೊಡಿಯೋದ್ರಿಂದ ಇದು ಈ ಗುಂಡಿ ಒಳಗಡೆನೆ ಇಕ್ಕಬಾರ್ದು, ಮೇಲೆ ಇರುತ್ತಲ್ಲ ಈ ತರ ಇದು ಫುಲ್ ಗುಂಡಿ ಬರುತ್ತೆ. ಈ ತರ ಸೈಡ್ ಅಲ್ಲಿ ಇಟ್ರು ಗುಂಡಿಗೆ ನೀರ್ ಬೀಳಲಿ ಅಂತ ಸ್ವಲ್ಪ ಲೆಂತ್. ಲ್ಯಾಟ್ರಲ್ ನೀವು ಹಾಕಿರೋ ಉದ್ದೇಶ ಹಂಗೆ ಸಿಕ್ಸೋದಕ್ಕೆ. ಇದು ನೋಡಿ, ಇದು ಬಂದ್ಬಿಟ್ಟು ಸ್ಟ್ಯಾಂಡ್ ಸಿಕ್ಸೋದಕ್ಕೆ ಭೂಮಿಗೆ. ಈಗ ಹಂಗೆ ಬಿಟ್ರೆ ಹೋಗುತ್ತೆ. ಹಂಗಾಗಿ ಆ ತರ ಸಿಕ್ಸಿದ್ರೆ ಇದೇನು ಇಷ್ಟರ್ವ ಗುಂಡಿ ಮಾಡ್ತೀವಿ JCPಲಿ ಸುತ್ತ 1-2 ಅಡಿ ಮಾಡಿದಾಗ ಆ ತರ ಗಡ್ಡೆ ಮೇಲೆ ನಾವ್ ಇಟ್ರು ಇನ್ ಕೇಸ್ ಗುಂಡಿಗೆ ನೀರು ಹೋಗುತ್ತೆ. ಸರಿನಾ?
ಕಡಿಮೆ ಇದ್ರು ಓಕೆ, ಉದ್ದ ಇದ್ರು ಓಕೆ, ಅದ್ರದ್ದೇನು ಸಮಸ್ಯೆ ಇರಲ್ಲ. ಸಮಸ್ಯೆ ಇಲ್ಲ. ಕೆಲವರು ಗಿಡ ಇಟ್ಬಿಟ್ಟು ಆಮೇಲೆ ಗಿಡಕ್ಕೆ ತಕ್ಕಂಗೆ ಡ್ರಿಪ್ ಇರಿಗೇಷನ್ ಮಾಡಿ ಲ್ಯಾಟ್ರಲ್ ಮೈಕ್ರೋಟೋಬ್ ಎಲ್ಲ ಮಾಡ್ತಾರೆ. ಹೌದು. ಬಟ್ ನೀವೇನಕ್ಕೆ ಏನು ಉದ್ದೇಶ ಅಂತ ಗೊತ್ತಾಗ್ತಿದೆ ನನಗೆ, ಯಾಕಂದ್ರೆ ಆಲ್ರೆಡಿ ನೀವು ಡ್ರಿಪ್ ಮಾಡಿದ್ರ, ಗಿಡ ಇನ್ನ ಇಟ್ಟಿಲ್ಲ. ಸೊ ನೀವು ಬೇರೆ ತರ ಮಾಡ್ತಿದ್ರಿ ಯಾಕೆ? ಬೇರೆ ತರ ಅಂದ್ರೆ ಇದ್ರಲ್ಲಿ ಏನಿಲ್ಲ, ಹ್ಮ್. ಮೈನ್ ನಮಗೆ ಮೆಜರ್ಮೆಂಟ್ ಬೇಕು. ಓಕೆ, ಸರಿನಾ? ಮೆಜರ್ಮೆಂಟ್ ಯಾವ ತರ ಡ್ರಿಪ್ ಮಾಡೋದಕ್ಕೆ ಹ್ಮ್. ಗಿಡ ಇಟ್ಟರು ಮೆಜರ್ಮೆಂಟ್ ಮಾಡ್ಕೋಬೇಕು, ಗಿಡ ಇಡ್ಲಿಲ್ಲ ಅಂದ್ರೂ ಮೆಜರ್ಮೆಂಟ್ ಮಾಡ್ಕೋಬೇಕು. ಹ್ಮ್. ಯಾಕಂದ್ರೆ ಇದು ಬೇಸಿಗೆ, ಇವಾಗೇನೋ ಮಳೆಗಾಲ ಸ್ಟಾರ್ಟ್ ಆಗಿದೆ, ಹ್ಮ್. ನಾವು ಬೇಸಿಗೆಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಹ್ಮ್. ಇದು ಮುಂದಾಗ್ಲೇನೆ ಏನ್ ಮಾಮೂಲಿ ಅಡಿಕೆ ಗಿಡ ಇಡೋದಕ್ಕೆ ನಾವು ದಾಯ ಮಾಡ್ಕೊಂತೀವೋ ಸೇಮ್ ಅದೇ ರೀತಿ ದಾಯ ತಂತಿ ಹಾಕೊಂಡು ಹ್ಮ್. ಪೌಡರ್ ಹಾಕೊಂಡು ದಾಯ ಮಾಡಿರೋದು. ಹ್ಮ್. ಸರಿನಾ? ಇದು ಬೇಸಿಗೆಗೆ ಈಗ ಮಳೆಗಾಲ ಬಂದಾಗ ಹ್ಮ್. ಇನ್ ಕೇಸ್ ಇವಾಗ ಮಳೆ ಬಂದಿದೆ, ಈಗ ಇಮಿಡಿಯೇಟ್ಲಿ ಇಡಬೇಕಂದ್ರೆ ನಮ್ಮ ಕೈಲಿ ಆಗಲ್ಲ. ಹೌದು. ಯಾಕಂದ್ರೆ ಡ್ರಿಪ್ ಇರಲ್ಲ, ಹ್ಮ್. JCB ಬರ್ಬೇಕಾಗುತ್ತೆ, ಗುಂಡಿ ಹೊಡಿಬೇಕು, ತ್ಯಾವ ಇರುತ್ತೆ, ವಾರಾನ್ಗಟ್ಲೆ ಡಿಲೇ ಆಗುತ್ತೆ. ಹೌದು. ಈ ಬೇಸಿಗೆ ನಮ್ಗೇನು ಹ್ಮ್. ಅಳತೆ ಬೇಕು ನಮಗೆ. ಹ್ಮ್. ಅಡಿಕೆ ಗಿಡ ಇಟ್ ಮಾಡಿದ್ರು ಡ್ರಿಪ್ ಅಳತೆಯಲ್ಲೇ ಬೇಕು, ಹ್ಮ್. ಇವಾಗ್ಲೂ ಅಳತೆ ಬೇಕು. ಓಕೆ. ಹಾಗಾಗಿ ಮುಂದಾಗ್ಲೇ ನಾವು ಅಳತೆ ಮಾಡ್ಕೊಬಿಟ್ಟಿದೀವಿ. ಯಾವ ರೀತಿ ದಾಯ ಅಂಗಡಿಸ್ತೀರಿ ನೀವು? ದಾಯ ಅಂದ್ರೆ ಈಗ ನೋಡಿ, ಇದು ಏನು ಸ್ಟ್ಯಾಂಡ್ ಕಾಣಿಸ್ತಿದೆ, ಹ್ಮ್. ಇದು ಲೆಂತ್ 9 ಅಡಿ. ಓಕೆ. ಇದು ಫುಲ್ ಒಂದ್ ಲೆಂತ್ ಅಲ್ಲಿ ನಾವು ಭೂಮಿನ ಮೊದಲು ಸ್ಕ್ವೇರ್ ಆಗಿ ಅಳ್ಕೋಬೇಕು. ಓಕೆ. ಯಾವ ಭಾಗ ಯಾವ ಕಡೆ ಜಾಸ್ತಿ ಇದೆ ಹ್ಮ್. ಸ್ಕ್ವೇರ್ ಮಾಡ್ಕೊಂಡು ಹ್ಮ್. ಅದ್ರಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕು. ಹ್ಮ್. ಇವಾಗ ಇದೊಂದು ಇಲ್ಲಿಗೆ ತಂತಿ ಹಾಕೊಂಡು ಮಾಡ್ಕೊಂಡಿರೋದು, ಮತ್ತೆ ಹಿಂಗೆ ಒಂದ್ ಲೈನು, ಈ ಕಡೆ ಒಂದ್ ಲೈನು ತಂತಿ. ಓಕೆ. ಅದಕ್ಕೆ ತಂತಿ ಹಾಕೊಂಡು ಪೌಡರ್ ಹಾಕೊಂತ ಹೋಗ್ತೀವಿ. ಹ್ಮ್. 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 ಏನು ಪೌಡರ್ ಹಾಕಿರ್ತೀವೋ ಅದೇ ಅಡಿಕೆ ಹಿಡದ್ ದಾಯ. ಓಕೆ. ಅವಾಗ ಅಡಿಕೆ ಹಿಡದ್ ದಾಯ ಪೌಡರ್ ಹಾಕ್ಬಿಟ್ಟು ಹ್ಮ್. ಆಮೇಲೆ ಡಿವೈಡ್ ಮಾಡ್ಕೋತೀವಿ. ಒಂದ್ ಸಬಿಗೆ ಎಷ್ಟು ಲೈನ್ ಬೇಕಾಗುತ್ತೆ ನಮಗೆ ಗಿಡ. ಆಮೇಲೆ ಪೈಪ್ ಲೈನ್ ಪ್ಲಾನ್. ಆಮೇಲೆ ಪೈಪ್ ಲೈನ್ ಇಮಿಡಿಯೇಟ್ ಇವಾಗ ಇಲ್ಲಿ ಬಂದ್ಬಿಟ್ಟು ಇದು ಗಿಡ ಬಂದಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಹೌದೌದು. ಇಲ್ಲಿದೆ ನೋಡಿ, ಇಲ್ಲಿ ಪೌಡರ್ ಕಾಣಿಸ್ತಾ ಇರ್ಬೋದು, ಬನ್ನಿ ತೋರಿಸ್ತೀನಿ. ಹೌದೌದು, ಪೌಡರ್ ಇದೆ ನೋಡಿ. ಇದು ಹ್ಮ್. ಇದು ಮುಂಚೆ ಪೌಡರ್ ಹಾಕಿರೋದು. ಹ್ಮ್. ಈ ಪೌಡರ್ ಕಾಣಿಸ್ತಾ ಇದೆ. ಹೌದು. ಈ ಪೌಡರ್ ಹಾಕಿ ಇದು ಗಿಡ ಬರುತ್ತೆ. ಹ್ಮ್. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನಮ್ದು ಗಿಡ. ಹ್ಮ್. ಸರಿನಾ? ಹ್ಮ್. ನೋಡಿ, ಆ ಗಿಡ ಈ ಗಿಡ ಸೆಂಟ್ರಲ್ಲಿ ನಮ್ದು ಪೈಪ್ ಲೈನ್. ಹೌದೌದು. ಸರಿನಾ? ಹ್ಮ್. ಅಲ್ಲೊಂದ್ ಗಿಡ ಬರುತ್ತೆ, ಇಲ್ಲೊಂದ್ ಗಿಡ ಬರುತ್ತೆ, ಹ್ಮ್. ಇದ್ರಲ್ಲಿ ಸೆಂಟ್ರಲ್ ಮಾಡ್ಕೊಂಡಿದ್ವಿ. ಹ್ಮ್. ಈಗ ನೆಕ್ಸ್ಟ್ ನಮಗೆ ಏನು ಇಲ್ಲ, ನಾವೇನ್ ಮುಂಚೆ ಮೆಜರ್ಮೆಂಟ್ ತಂತಿ ತಾಂಡಿರ್ತೀವ, ಹ್ಮ್. ಈ ತಂತಿ ಇಲ್ಲಿಗೆ ಈ ಲೈನ್ ಅಲ್ಲಿ ಹಾಕೊಂಡ್ರೆ ಹ್ಮ್. ಪಕ್ಕ ಆ ಪಾಯಿಂಟಿಗೆ ಸಿಗುತ್ತೆ. ಹ್ಮ್. ಆ ಪಾಯಿಂಟ್ ಅಲ್ಲಿ ಗುಂಡಿ ಹೊಡೆಯೋದು, ಗಿಡ ಇಟ್ಕೊಂಡು ಹೋಗ್ತಿರೋದು. ಹ್ಮ್. ಈ ತರ ಮಾಡೋದ್ರಿಂದ ಒಂದು ಉಪಯೋಗ ಏನಂದ್ರೆ, ನಾವು ಗಿಡ ಇಡಕ್ಕೆ ಒಂದು 200 ಗಿಡ 300 ಗಿಡ ಇಡ್ತೀವಿ, ಹ್ಮ್. ಅದಕ್ಕೆ ನೆಕ್ಸ್ಟ್ ಏನೇ ನೀರು ಬಿಡ್ಬೇಕಾಗುತ್ತೆ. ನಮ್ಗೆ ಡ್ರಿಪ್ ಇರಲ್ಲ, ಹೌದೌದು. ಇಮಿಡಿಯೇಟ್ಲಿ ಬಿಡಕ್ಕಾಗಲ್ಲ, ಗಿಡ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು. ಬಿಸಿಲು ಇರುತ್ತೆ, ನೀವೇನೇ ಮಾಡ್ತೀವಿ ಅಂದ್ರೆ ಬಿಸಿಲಿಗೆ ಗಿಡ ಏನ್ ನಾವು ಒಂದತ್ರ ಗಿಡ ಹತ್ಕೊಂಡಿರೋ ಕಿತ್ತಿದೀವಿ ಅಂದ್ರೆ ಇಮಿಡಿಯೇಟ್ಲಿ ನೀರು ಕೊಡ್ಬೇಕಾದ್ರೆ. ಹೌದೌದು, ಕರೆಕ್ಟ್. ಯಾಕಂದ್ರೆ ಬೇರೆಲ್ಲ ಕಟ್ ಮಾಡಿರ್ತೀವಿ, ಹೌದು. ಅದಕ್ಕೆ ಇಮಿಡಿಯೇಟ್ಲಿ ನೀರ್ ಬೇಕು. ಹ್ಮ್. ಯಾಕಂದ್ರೆ ಬೇರ್ ಕಿತ್ತಿರೋದ್ರಿಂದ ನೀರ್ ಕೊಡ್ಲೇಬೇಕು. ಹಂಗಾಗಿ ಇವಾಗ ನಮ್ದೆಲ್ಲ ರೆಡಿ ಇದೆ. ಹ್ಮ್. ಇದು ಗುಂಡಿ ಹೊಡೆದ್ವಾ, ಈಗ ಹ್ಮ್. ವಾಲ್ ಆನ್ ಮಾಡ್ಕೊಂಡು ನೀರ್ ಬಿಡ್ಕೊಂಡು ಹೋಗ್ಬೋದು. ನಾವು ಅಷ್ಟೇ. 50 ಗಿಡ ಇಟ್ಟರು 50 ಗಿಡಕ್ಕೆ ನೀರು ಹೋಗುತ್ತೆ. ಹೌದು. 200 ಗಿಡ ಇಟ್ಟರೆ 200 ಗಿಡಕ್ಕೆ ಹೋಗುತ್ತೆ. ಹ್ಮ್. ಹ್ಮ್. ಈಗ ಇವತ್ತು ಗಿಡ ಇಡ್ತೀವಿ, 200 ಗಿಡನ ನಾಳೆ ಗಂಡಾಳ್ ಸಿಗಲ್ಲ ಡ್ರಿಪ್ ಮಾಡೋದಕ್ಕೆ, ಏನ್ ಮಾಡ್ತೀರಾ? ಅವಾಗ ಗಿಡ ಹೋಗ್ತವೆ. ಗಿಡ ಕೊಯ್ಯಕ್ ಆಗಲ್ಲ, ಗಿಡ ವೇಸ್ಟ್ ಆಗುತ್ತೆ. ಹೌದೌದು. ಹಂಗಾಗಿ ಡ್ರಿಪ್ ರೆಡಿ ಇದ್ರೆ ಹ್ಮ್. ಈಗ ಆಟೋಮೆಟಿಕಲಿ ನೀರ್ ಬಿಡ್ಬೋದು. ಓಕೆ. ಇವತ್ತು ಬಂದಿದ್ದಾರೆ ಸ್ವಲ್ಪ ಜನ ಆಳುಗಳು, ಒಂದ್ 400 ಗಿಡ ಇಟ್ಟಿದೀವಿ, ನಾಳೆ ಬರಕ್ಕಾಗಲ್ಲ ಅಂತಾರೆ. ಹ್ಮ್. ಅಂತ ಟೈಮಲ್ಲಿ ಏನು ಮಾಡಕ್ಕಾಗಲ್ಲ. ಹ್ಮ್. ಡ್ರಿಪ್ ರೆಡಿ ಇದ್ರೆ ಹ್ಮ್. ಅವು ಇಟ್ಟಿರೋ ಗಿಡಕ್ಕೆ ನಾವು ನೀರು ಬಿಡ್ಕೊಂಡು ಗಿಡ ಉಳಿಸ್ಕೋಬಹುದು. ಓಕೆ. ಈಗ ಸುಮ್ನೆ ಈಗ ಮಳೆ ಬಂದ್ಬಿಡ್ತು ಅಂತ ಇಡೋದು, ಇವತ್ತೇನೋ ಮಳೆ ಬಂದಿದೆ, ಹೌದು. ನಾಳೆ ನಾವು ಗಿಡ ಇಟ್ಟಾಗ ಮಳೆ ಇರಲ್ಲ, ಹೌದು. ಗಿಡ ಹಾಳಾಗೋಗುತ್ತೆ, ಒಣಗೋಗುತ್ತೆ. ಹ್ಮ್. ಇದು ಮುಂದೆ ಐತಿ ಏನಂದ್ರೆ ಇದ್ರಲ್ಲಿ ಮೆಜರ್ಮೆಂಟ್ ಮೈನು. ನಮಗೆ ಹೌದು. ಮೆಜರ್ಮೆಂಟ್ ತಗೊಂಡ್ರೆ ನಾವು ಹ್ಮ್. ಮುಂಚೆನೂ ಡ್ರಿಪ್ ನೋಡ್ಬೋದು ನೀವು ಸ್ಟ್ಯಾಂಡು. ಈ ಹ್ಮ್. ಮುಂದೆ ನಾವು ಏನು ಗಿಡ ಇಲ್ಲ ಏನಿಲ್ಲ, ಹ್ಮ್. ಈ ಸ್ಟಡಿ ಒಂದೇ ನಿರ್ವಾಗೆ ಇದೆ. ಎಲ್ಲ ಸ್ಟ್ಯಾಂಡ್ಗಳು ಬಂದು ಹೌದೌದೌದು. ಯಾವ್ದು ಒಂದ್ ಸ್ವಲ್ಪನೂ ವೇರಿಯೇಷನ್ ಇಲ್ಲ. ಹೌದು. ಈಗ ನೇರವಾಗಿದೆ. ನೆಕ್ಸ್ಟ್ ಗಿಡ ಇಟ್ರು ನಮ್ಗೆ ಹ್ಮ್. ಅದೇ ಇದೇನ್ ಸ್ಟ್ಯಾಂಡ್ ಇದೆ, ಹ್ಮ್. ಅಡಿಕೆ ಲೈನ್ ಅಲ್ಲೇ ಬರುತ್ತೆ, ಹ್ಮ್. ಹ್ಮ್. ಅಕ್ಕಪಕ್ಕ ಎಲ್ಲೂ ಹೋಗೋದಿಲ್ಲ. ಓಕೆ. ಓಕೆ. ಆಲ್ರೆಡಿ ಇದು ಮೆಜರ್ಮೆಂಟ್ ಆಗೋಗ್ಬಿಟ್ಟಿದೆ. ಓಕೆ. ಈಗೇನ್ ತಂತಿ ಒಂದ್ ಹಾಕೊಂಡ್ರೆ ಹ್ಮ್. ಆ ತಂತಿಗೆ ಏನ್ ಟೇಪ್ ಹೊಡ್ಕೊಂಡಿರ್ತೀವಿ ಅದು ಹ್ಮ್. ಅದ್ ಬಂದ್ಬಿಟ್ಟು ಇಲ್ಲಿ ಪಾಯಿಂಟಿಗೆ ಬರುತ್ತೆ. ನಿಮ್ಗೆ ತೋರಿಸ್ತೀನಿ ಬನ್ನಿ, ತಂತಿನೂ ಇದೆ. ಹಾ. ಇದೇನು ತಂತಿ ಅಂತ ಹೇಳಿದ್ವಲ್ಲ, ಹೌದು. ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ತಂತಿ. ಇದು ಹಾ. 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 ಓಕೆನಾ? ಓಕೆ. ಇದು ಟೇಪ್ ಮಾಡ್ಕೊಂಡಿದೀವಿ, ಕರೆ ಮಾರ್ಕ್. ಟೇಪ್ ಅಲ್ವಾ? ಇದು ಬ್ಲಾಕ್ ಟೇಪ್ ಇದೆ. ಓಕೆ. ಇದು ಮಾರ್ಕ್. ಇದು ಅಡಿಕೆ ಇಡೋದು ಹ್ಮ್. ಇಲ್ಲಿಗೆ ಗಿಡ ಬರೋದು. Okay. ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಒಂದಿದೆ ನೋಡಿ, ಹಾ. 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 ಇದು ಓಕೆ. ಇಲ್ಲಿದೆ. ಕರೆಕ್ಟ್ ಆಗಿ ಅಲ್ಲಿಗೆ ಗಿಡ ಬರುತ್ತೆ. ಅಲ್ಲಿ ಗಿಡ ಬರುತ್ತೆ. ಹ್ಮ್. ಅವೆರಡು ಸೆಂಟ್ರಲ್ಲಿ ನಾವು ಗೇಟು. ಮೈನ್ ಲೈನ್ ಡ್ರಿಪ್ಪಿಗೆ ತಗೊಂಡಿರೋದು. ಓಕೆ. ಓಕೆ. ಈಗ ಅಲ್ಲಿ ಪೌಡರ್ ಹಾಕಿದ್ವಿ, ಇಲ್ಲಿ ಪೌಡರ್ ಹಾಕಿದ್ವಿ, ಇದರಲ್ಲಿ JCB ಕೆಲಸ ಮಾಡ್ಕೊಂಡು ಹೋಗಿದೆ. ಹಾ. ಅಲ್ಲಿ ಪಾಯಿಂಟ್ ಇದೆ. ಇವಾಗ ನೆಕ್ಸ್ಟ್ ಇವಾಗ ಇದೇ ರೀತಿ ನಾವೇನ್ ಈ ತಂತಿ ಹಾಕಿದೀವ, ಅದೇನ್ ಪಾಯಿಂಟ್ ಅಲ್ಲಿ ಬಂದಿದೆ ಅಲ್ಲಿ ಗಿಡ ಇಟ್ಕೊಂಡು ಹೋಗೋದು ನಾವು. ಕರೆಕ್ಟ್ ಆಗಿ. ಸರಿನಾ? ಹ್ಮ್. ಹ್ಮ್. ಇದು ಒಂದೇ ಸ್ಟ್ರೈಟ್ ಲೈನ್. ಹ್ಮ್. ಇವಾಗ ಈ ತಂತಿ ಈ ಲೈನ್ ಕೆಲಸ ಆಯ್ತಾ, ನೆಕ್ಸ್ಟ್ ಲೈನ್ಗೆ ತಕೊಳ್ಳೋದು, ಹ್ಮ್. ಅದೇನ್ ಟೇಪ್ ಎಲ್ಲಿ ಬರುತ್ತೋ ಅಲ್ಲಿಗೆ ಹಾಕೊಂಡು ಹೋಗ್ತಾ ಇರೋದು. ಓಕೆ. ಓಕೆ. ಈಗ ಟೇಪ್ ಇದೇ ರೀತಿ ನೋಡಿ, ಮೆಜರ್ಮೆಂಟ್ ಈ ತರ ತಂತಿ ಹಾಕೊಂಡೇ ಮಾಡ್ಕೋಬೇಕು. ಓಕೆ. ಈ ದಾರ ಅದ್ರಲ್ಲೆಲ್ಲ ಬರೋದಿಲ್ಲ. ಓಕೆ. ಓಕೆ. ಈ ತರ ಟೇಪ್ ಆದ್ರೆ ನೋಡಿ, ಟೇಪ್ ಬನ್ನಿ ಇನ್ನು ಮುಂದೆ ತೋರಿಸ್ತೀನಿ. ಈಗ ಟೇಪ್ ಇದೆ ಹ್ಮ್. ನೋಡಿ, ಇಲ್ಲಿದೆ ಟೇಪು, ಹೌದು. ನೆಕ್ಸ್ಟ್ ಅಲ್ಲಿದೆ, ಇಲ್ಲಿದೆ. ಹೌದು. ಇವಾಗ ಈ ತರ ತಂತಿ ಹಾಕೊಂಡು ಇಲ್ಲಿ ಗುಂಡಿ ಹೊಡ್ಕೊಂಡು ಇಟ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಟೇಪ್. ಇದು ಹೌದೌದೌದು. ಇದೇ ರೀತಿ ಲೈನು ಓಕೆ. ಸಿಗ್ತಾ ಹೋಗುತ್ತೆ ನಮ್ಗೆ. ಓಕೆ. ಓಕೆ. ಈಗ ಈ ಕಡೆನೇ ಹಿಂಗೆ ಇದೆ, ತೋರಿಸ್ತೀನಿ ಬನ್ನಿ.
ಈಗ ಇದು ಒಂದ್ ಸೈಡ್ ಆಯ್ತು ತಂತಿ, ಹೌದು ನಾವು ಈ ಕಡೆನೂ ಎರಡ್ ಸೈಡ್ ಬಿಡ್ಕೋಬೇಕಾಗುತ್ತೆ ತಂತಿ. 2 ಸೈಡ್ ಕಟ್ಕೋಬೇಕು. ಹೌದು, ಇದು ನೋಡಿ, ಇದು ಮೈನ್ ಒಂದ್ ಲೈನ್ ತೋರಿಸೋದು ತಂತಿ ನಿಮ್ಗೆ. ಹೌದು, ಇದು ಮತ್ತೆ ಬಂದ್ಬಿಟ್ಟು ಈ ಲೈನ್ದು ತಂತಿ. 2 ಲೈನು. ನೋಡಿ ಇದ್ರಲ್ಲೂ ಟೇಪ್ ಇದೆ. ಇವೆರಡು ನಾವು ಇದು ಬಂದ್ಬಿಟ್ಟು ಈ ತರ ಮೇನ್ ಲೈನ್. ಈಗ ನಾವು ಉದ್ದ ಈ ಕಡೆ ವಾಲ್ ಇಡೋದ್ರಿಂದ ನೋಡ್ಬೋದು, ಅಲ್ಲಿದ್ದ ಇಲ್ಲಿಗೆ ಒಂದು ಸಬ್ ಅಂತ ಹೇಳಿದ್ವಲ್ಲ. ಹೌದು, ಈಗ ಸಬ್ಬಿಗೆ ಗಿಡ ಇಡಬೇಕಾದಾಗ ಈ ತಂತಿ ಬೇಕೇ ಬೇಕು ನಮ್ಗೆ. ಓಕೆ ಓಕೆ. ಇದು ಮೇನ್ ಲೈನ್ ಏಕ ಇರುತ್ತೆ ತಂತಿ. ನಾವು ಗಿಡ ಇಡ್ಬೇಕಾದ್ರೂ ಇದೇ ತಂತಿ ಯೂಸ್ ಮಾಡ್ಕೋಬೇಕು. ಓಕೆ, ನೋಡಿ ಈ ತಂತಿ ಇದೆಯಲ್ಲ, ಹೌದು, ಈ ತಂತಿ ಇದ್ರಲ್ಲೂ ಟೇಪ್ ಇದೆ, ಇದ್ರಲ್ಲೂ ಟೇಪ್ ಇದೆ. ಈ ತಂತಿ ಇಲ್ಲಿಗೆ ಮ್ಯಾಚ್ ಆಗಬೇಕು. ಓಕೆ ಓಕೆ. ಈಗ ಆ ಕಡೆ ಸೈಡ್ ಅಲ್ಲೂ ಒಂದು ಈ ತರ ತಂತಿ ಇದೆ, ಓಕೆ, ಲೈನ್ ಏಕ ಸ್ಟ್ರೈಟ್ ಲೈನ್. ಈ ತಂತಿನ ಎತ್ತಕೊಂಡು ನೋಡಿ ಟೇಪಿಂಗ್ ಮ್ಯಾಚ್ ಮಾಡ್ಕೊಂಡ್ರೆ ನಮಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ. ನೆಕ್ಸ್ಟ್ ಅಲ್ಲಿ ನಮ್ ಗಿಡ ನೋಡಿ ಇಲ್ಲಿ ಸಾಲು ಕಾಣಿಸ್ತಾ ಇದೆ. ಇವಾಗ ನೋಡಿ ಇದು ಸಾಲ ಆಯ್ತಾ, ನೆಕ್ಸ್ಟ್ ಇಲ್ಲಿ ಟೇಪ್ ಇದೆ ಮುಂದೆ, ಅಲ್ಲಿಗೆ ತಕೊಳ್ಳೋದು. ಇಲ್ಲಿಗೆ ತಂತಿ ಎತ್ತಕೊಳ್ಳೋದು ನಾವು. ಲಾಸ್ಟ್ ಟೇಪ್ ಹೊಡೆದ್ರೆ ಅದಕ್ಕೆ ಇಲ್ಲಿ ಟೇಪ್ ಹೊಡೆದಿರೋದು. ಈ ತಂತಿ ಹಾಕೊಂಡಿರೋದೇ ಉದ್ದೇಶ ಅದಕ್ಕೆ. ಈ ಕಡೆ ಹೋಗ್ಬಾರ್ದು, ತಂತಿ ಸ್ಟ್ರೈಟ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಲ್ಲಾಯ್ತು, ಇದು ಈ ಲೈನ್ ಈ ತರ ಇಟ್ಕೊಂಡು ಹೋಗ್ತಾ ಇರೋದು. ಈಗ ನೆಕ್ಸ್ಟ್ ಅಲ್ಲಿದೆ ಗುಂಡಿ, ಆ ಕಡೆ ಆ ತರ ಅದೇ ತರ. ಇದು ಮೈನ್ ಲೈನ್, ಆ ಕಡೆ ಈ ಕಡೆ ತಂತಿ ಇರ್ಲೇಬೇಕು. ಆ ಕಡೆ ಒಂದ್ ಸೈಡ್ ಇದೆ, ಈ ಕಡೆ ಒಂದ್ ಸೈಡ್ ಇದೆ. ಯಾಕೆಂದ್ರೆ ಇದರಿಂದ ಏನು ತಂತಿ ಕಟ್ಕೊಂಡು ಇಡೋದ್ರಿಂದ ಏನು ಸ್ಟ್ರೈಟ್ ಸಿಗುತ್ತೆ. ಎಲ್ಲೇ ಲೈನು ಯಾಸೆ ಕೋಸೆ ಅಂತ ಏನ್ ಹೇಳ್ತಾರೆ, ಯಾವ ಆಂಗಲ್ ಅಲ್ಲಿ ನೋಡಿದ್ರು ಅದಕ್ಕೆ ಲೈನ್ ಕಾಣಬೇಕು, ನಮ್ಗೆ ಲೈನ್ ಕಾಣಬೇಕು. ಹೌದು, ಅದಕ್ಕೋಸ್ಕರ ಈ ತಂತಿ ಮತ್ತೆ ಟೇಪು. ಈ ತಂತಿ ಒಂದ್ ಹಾಕೊಂಡ್ರೆ ಟೈಟ್ ಸಿಗುತ್ತೆ ನಮ್ಗೆ. ಇದ್ರಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಇಷ್ಟೇ. ಇವೇನ್ 2 ತಂತಿ ಇದಾವೆ, ಇದ್ರಲ್ಲೇ ಮೆಜರ್ಮೆಂಟ್ ನಮಗೆ ಸಿಕ್ಕೋಗುತ್ತೆ. ಯಾವ ಟೇಪು ಬೇಡ, ಒಂದ್ ಟೈಮ್ ಅಳ್ಕೊಂಡಿದೀವಿ ಅಂದ್ರೆ ಅದ್ರಲ್ಲೇ ಸಿಕ್ಕೋಗುತ್ತೆ. ಈಗ ಇದೇನ್ ಸಬ್ ಲೈನ್ ಅಲ್ಲಿ ಬಂದ್ಬಿಟ್ಟು 200 ಗಿಡ ಅಂತ ಹೇಳಿದ್ನಲ್ಲ, ಈ ತರ ಈ ಒಂದ್ ವಾಲ್ ಆಯ್ತು ಅಂದ್ರೆ ಈ ವಾಲ್ಗೆ ಇದಕ್ಕೆ ನೀರ್ ಬಿಡ್ಬೋದು. ಈ ಸಬ್ ಲೈನ್ ಆನ್ ಮಾಡ್ಕೊಂಡ್ರೆ ಈ ವಾಲ್ಗೆ ಹೋಗುತ್ತೆ. ನೆಕ್ಸ್ಟ್ ಕೆಲಸ ಮಾಡ್ಕೊಂತ ಹೋಗ್ಬೋದು. ಇಟ್ಟಿರೋ ಗಿಡಕ್ಕೆ ನೀರು ಹೋಗುತ್ತೆ, ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇದು ತಂತಿ ಹಂಗೆ ಇರುತ್ತೆ. ಈ ತರ ತಂತಿ ಎತ್ತಾಕೊಂಡು ಈಗ ಇದ್ರಲ್ಲಿ 20 ಲೈನ್ ಇಟ್ಟಿದೀವಿ ಅಂದ್ರೆ, 10 ಲೈನ್ ಇಟ್ಟಿದೀವಿ ಅಂದ್ರೆ ಈ ವಾಲ್ಗೆ ಹೋಗ್ತಾ ಇರುತ್ತೆ ನೀರು. ಈ ವಾಲ್ ಆಯ್ತು ಅಂದ್ರೆ ಒಂದ್ ವಾಲ್ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ವಾಲ್ ಕೆಲಸ. ಇದರಲ್ಲಿ ಈಗ ಗುಂಡಿ ಇಟ್ಟು ನೀರ್ ಬಿಟ್ಟಿದ್ವಿ, ಈಗ ಎಲ್ಲ ರೆಡಿ ಇದೆ. ಮೈಕ್ರೋ ಟ್ಯೂಬ್ ಇದೆ, ನೈಟ್ರೋಲ್ ಹಾಕಿದೆ, ನೀರ್ ಬಿಟ್ಕೊಂಡ್ ಆರಾಮಾಗಿರ್ಬೋದು. ಮೇಯ್ನು ಮುಂದಾಗ್ಲೇ ಡ್ರಿಪ್ ಮಾಡ್ಬೋದು, ಮಾಡ್ದಂಗು ಮಾಡ್ತಾರೆ. ಅದ್ರ ಮಾಡೋದ್ರಿಂದ ಉತ್ತಮನೂ ಇದೆ. ಏನು ಹೇಳುದ್ನಲ್ಲ, ಬೇಸಿಗೆ ನೀರು ನೀವು ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲೆಲ್ಲ ನೀರ್ ಕಾಣಿಸ್ತಾ ಇದೆ ಅಂತ ನೋಡಿ, ಅಲ್ಲೆಲ್ಲ ನೀರ್ ನಿಂತಿದೆ. ಇದ್ರಲ್ಲಿ JCP ಬರೋದಿಲ್ಲ ಅಂತ ಮುಂದಾಗ್ಲೇ ಬೇಸಿಗೆಲಿ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದೀವಿ. ಈಗ ಬಂದ್ಬಿಟ್ಟು ಮಳೆ ಆಗಿದೆ ಚೆನ್ನಾಗಿ, ಇನ್ನ ಗಿಡ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಈಗ ರಮ್ಮ ನೀವು ಎಲ್ಲ ಡೀಟೇಲ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಲ್ಲ, ಈಗ ರೈತರು ಯಾರಿಗಾದ್ರೂ ಅವ್ರಿಗೆ ಬೇಕು ಅಂದ್ರೆ ಅವರೇ ಮಾಡಿಸ್ಕೋಬೋದಾ, ಇಲ್ಲಾಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಹೆಂಗೆ ಅದು ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ ಅವರಿಗೆ ಸ್ವಲ್ಪ ಡ್ರಿಪ್ ಇರಿಗೇಷನ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಈಗ ಈ ಮೈನ್ ಗೇಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಮಾಡಿದೀವಿ. ಕೆಲವರು ಏನ್ ಮಾಡ್ತಾರೆ, ಸೆಂಟ್ರಲ್ ಮಾಡ್ಕೊಬಿಡ್ತಾರೆ. ಯಾಕಂದ್ರೆ ಇಲ್ಲಿಗೂ ಇಲ್ಲೊಂದ್ ಲೈನ್ ಬಂದಿದೆ, ಇಲ್ಲಿಂದ ಮತ್ತೆ ನಾವು ಪಾಸ್ ಮಾಡ್ಬೇಕು, 2 ಇಂಚಿ ಖರ್ಚು ಜಾಸ್ತಿ ಆಗುತ್ತೆ ಅಂತ. ಈಗ ಅಲ್ಲೇ ತಗೊಬಿಡ್ತಾರೆ ಸೆಂಟ್ರಲ್ಲಿ. ಇದನ್ನ ತಗೊಂಡೋಗಿ ಅಲ್ಲೆಲ್ಲ ಸೆಂಟ್ರಲ್ ಹಾಕ್ಬಿಡ್ತಾರೆ ಗೇಟ್. ಅವ್ರಿಗೇನು ಅವ್ರಿಗೆ ತಿಳಿದಂಗ್ ಮಾಡ್ತಾರೆ. ಈಗ ಈ ವಾಲ್ ಬಂದ್ಬಿಟ್ಟು ಅಲ್ಲಿಗೆ ಬಂದ್ರೆ ಈ ವಾಲ್ ಆಫ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ನಾವು ಒಳಗಡೆನೆ ಹೋಗ್ಬೇಕು. ಇದು ನೋಡಿ ಲೈನ್ ಒಂದೇ ಲೈನ್ ಅಲ್ಲಿ ಸಿಗುತ್ತೆ ನಮ್ಗೆ, ಗೇಟ್ಗಳು ಸೈಡ್ ಅಲ್ಲಿ, ರೋಡ್ ಸೈಡ್ ಇದಾವೆ. ಈಗ ನಮ್ಗೆ ಒಂದ್ ಲೈನ್ ಇಲ್ಲಿ ಬಂದಿದೆ, ಇಲ್ಲಿಂದ ಪಾಸ್ ಮಾಡಿದ್ರೆ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಕೆಲವರು ಏನ್ ಹೇಳ್ತಾರೆ, ಇವಾಗ ಇಲ್ಲಿಗೆ ತಕೊಳ್ಳೋದು, ಅಲ್ಲೇ ಸೆಂಟ್ರಲ್ಲೇ ತಗೋಬೋದಾಯ್ತಲ್ಲ ನಾವು. ಇವಾಗ ಇಲ್ಲಿಗೆ ತಗೊಂಡಿದ್ದೀರಾ, ಮತ್ತೆ ಇಲ್ಲಿದ್ದ 2 ಇಂಚಿ ಮುಂದಕ್ಕೆ ಪಾಸ್ ಮಾಡಿದಿರಾ, ಅದೆಲ್ಲ ಪೈಪ್ ವೇಸ್ಟ್ ಅಂತ. ಸೆಂಟ್ರಲ್ಲೇ ತಗೊಂಡು ಈಗ ಅದೇ ಮೇಯ್ನು. ನಮಗೆ ಡ್ರಿಪ್ ಯಾವ ತರ ಮಾಡ್ಬೇಕು ಅಂತ ತಿಳುವಳಿಕೆ ಇರಬೇಕು. ಇನ್ ಕೇಸ್ ನಮಗೆ ಅರ್ಥ ಆಗ್ಲಿಲ್ಲ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇದ್ರೆ ಪರವಾಗಿಲ್ಲ. ಇನ್ ಕೇಸ್ ನಮ್ಗೆ ಏನು ಗೊತ್ತಿಲ್ಲ ಮೆಜರ್ಮೆಂಟ್, ಈಗ ನಮ್ಮ ಬೋರ್ ಅಲ್ಲಿ 1.5 ಇಂಚಿ ನೀರು ಬರ್ತಾ ಇದೆ, ಗಿಡ ಕೊಡ್ಬೇಕು, 1.5 ಇಂಚಿ ನೀರು ಬರುತ್ತೆ, ಯಾವ ತರ ಗೇಟ್ಗಳು ಕೊಡ್ಬೇಕು ಅನ್ನೋದು, ಅದನ್ನ ತಿಳುವಳಿಕೆ ಸ್ವಲ್ಪ ಯಾರಾದ್ರೂ ಇರೋರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಉತ್ತಮ. ಆಮೇಲೆ ಇನ್ನೊಂದೇನಂದ್ರೆ ಗೊತ್ತಿಲ್ಲದೆ ಮಾಡ್ಬಿಟ್ಟು ಅದು ಸರಿ ಇಲ್ಲ ಅಂದ್ರೆ ಮತ್ತೆ ಗಿಡ ಇಟ್ಮೇಲೆ ಮಾಡ್ಬೇಕಂದ್ರೆ ಡಬಲ್ ಹೇಳ್ತಾ ಇದೀನಲ್ಲ. ಈ ಗೇಟ್ ಬಂದ್ಬಿಟ್ಟು ಸೆಂಟ್ರಲ್ ಎಲ್ಲ ಮಾಡಿದ್ರೆ ನಮಗೆ ತುಂಬಾ ಕಷ್ಟ ಆಗೋದು. ಇದು ಇನ್ವೆಸ್ಟ್ ಮಾಡೋದು ಒನ್ ಟೈಮು, ನಾವು ಕಷ್ಟ ಪಡೋದು ಡೈಲಿ ಕಷ್ಟ ಪಡ್ಬೇಕು. ಯಾಕಂದ್ರೆ ಈ ವಾಲ್ ಬಂದ್ಬಿಟ್ಟು ಸೆಂಟ್ರಲ್ ಹೋದಾಗ ನಾವು ಡೈಲಿ ವಾಲ್ ತಿರುಗಲೇಬೇಕಾ ಆಗುತ್ತೆ. ಇದ್ರಲ್ಲಿ 2 ವೀಲರ್ ಯಾವ್ದ್ರಲ್ಲಾದ್ರೂ ಬಂದು ವಾಲ್ ತಿರ್ಕೊಂಡು ಹೋಗ್ಬೋದು, ಒಂದ್ ಸೈಡ್ ಅಲ್ಲಿ ತಗೊಂಡಿದ್ದ. ಈಗ ಗೊತ್ತಿಲ್ದಾರ ಯಾರನ್ನೂ ಅಲ್ಲೇ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮಾಡಿದಾಗ ಅವರು ಹೇಳ್ತಾರೆ, ಇಷ್ಟು ಜಮೀನ್ ಇದೆಯಪ್ಪ ನಿಮ್ದು, ಸೆಂಟ್ರಲ್ ಒಂದ್ ತಗಸ್ಬಿಡಿ, ಆ ಕಡೆ ಈ ಕಡೆ ಪಾಸ್ ಮಾಡೋಣ, ಸಬ್ ಲೈನ್ ಅಲ್ಲಿದ್ದ ಆ ಕಡೆ ಸಬ್ ಲೈನ್, ಈ ಕಡೆ ಸಬ್ ಲೈನ್ ಅಂತ ಹೇಳಿ ಮಾಡ್ಕೊಟ್ಬಿಟ್ಟು ಹೋಗ್ಬಿಡ್ತಾರೆ.
ಈಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇದೆಲ್ಲ ಎಲ್ಲಾಗುತ್ತೆ ಸೆಂಟ್ರಲ್ ಆಮೇಲೆ ನೈಟ್ ಎಲ್ಲ ಕತ್ಲಾಗೆಲ್ಲ ಒಳಗಡೆ ತಿರೋ ಕಷ್ಟ ಆಗುತ್ತೆ. ಇವಾಗೇನೋ ಚೆನ್ನಾಗಿದೆ. ಮತ್ತೆ ಹುಲ್ಲು ಏನಾದ್ರು ಅಂತರ ಮಳೆಗಾಲ. ಮಾಡಿದಾಗ ಹ್ಮ್. ಮಳೆಗಾಲದಲ್ಲಿ ಹುಲ್ಲು ಬೆಳೆದಾಗ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹ್ಮ್. ಸ್ವಲ್ಪ ನಾವು ನಾನಾ ಕಡೆ ವಿಚಾರಿಸ್ಬಿಟ್ಟು ನೋಡ್ಬೇಕು ಇವ್ರು ಯಾಕೆ ಈ ರೀತಿ ಮಾಡಿದ್ದಾರೆ, ಇದರಿಂದ ಏನು ಉಪಯೋಗ ಆಗುತ್ತೆ ನಮ್ಗೆ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೋಬೇಕಾಗುತ್ತೆ. ಓಕೆ. ಈಗ ನಾವೇ ಮಾಡೋದ್ರಿಂದ ನಾವೇ ಮಾಡಿದ್ರು ಯಾಕೆ ಹ್ಮ್. ನಮಗೆ ಯೂಸ್ ಆಗ್ಬೇಕು ಫ್ಯೂಚರ್ ಅಲ್ಲಿ ಆ ರೀತಿ ಮಾಡಿಸ್ಕೋಬೇಕಾಗುತ್ತೆ. ಅಂದ್ರೆ ಇದೇನಂದ್ರೆ ಒನ್ ಟೈಮ್ ಮಾಡ್ಸೋದು, ಲೈಫ್ ಹೌದು. ಟೈಮ್ ಇದ್ದಂಗೆ. ಹೌದು. ಹ್ಮ್. ಈಗ ಇದನ್ನ ಹೇಳಿದ್ನಲ್ಲ ಮೇನ್ ಪರ್ಪಸ್ ಅದೇ. ಈಗ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರೋ ಮೇನ್ ಲೈನ್ ಅಲ್ಲಿ ಹಾಕ್ತಾರೆ, ಹ್ಮ್. ಅಲ್ಲಿ ಬರೋದು ಇನ್ನೆಲ್ಲ ಹಾಕ್ತಾರೆ. ಹ್ಮ್. ಕೆಲವರು ಹೇಳ್ತಾರೆ ನಿಮ್ 3 ಇಂಚ್ ಬರ್ತಾ ಇದೆಯಪ್ಪ 4 ಸಬ್ ಏನಕ್ಕೆ ವೇಸ್ಟ್ ಮಾಡ್ತೀಯಾ, ಡೈರೆಕ್ಟ್ ಆಗಿ ಕೊಟ್ಬಿಡು ಹೋಗ್ಬಿಡುತ್ತೆ. ಅದೆಲ್ಲ ನೀರ್ ನಾಲೆಜ್ ಚೆನ್ನಾಗಿದೆ. ಇರಬೇಕು. ಹಾ ಅಲ್ಲಿ ಈ ವಾಲ್ ಬಂದ್ಬಿಟ್ಟು ಸೆಂಟ್ರಲ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಪಾಸ್ ಮಾಡಿ ನೀರು ಹೋಗುತ್ತೆ ಅಂತ ಮಾಡಿ ಹೋಗ್ಬಿಡ್ತಾರೆ. ಈಗ ನೀರ್ ನಿಮಗೆ ಕಡಿಮೆ ಆದಾಗ ಏನ್ ಮಾಡ್ತೀರಾ ನೀವು? ಆಗಲ್ಲ. ಮತ್ತೆ ಎಲ್ಲ ಕೀಳ್ಸೋದು ಮತ್ತೆ ಮಾಡ್ಸಕ್ ಆಗುತ್ತಾ? ಆಗಲ್ಲ. ಹಂಗಾಗಿ 1 ಇಂಚ್ ನೀರ್ ಬಂದ್ರು ಹೋಗೋ ರೀತಿನೇ ಮಾಡಿರೋದು. 1 ಇಂಚ್ ಬಂದ್ರು ಹೋಗ್ತವೆ, 3 ಇಂಚ್ ಬಂದ್ರು ಹೋಗ್ತವೆ. ಎಷ್ಟು ಕಮ್ಮಿ ಅಂದ್ರೆ 1 ಇಂಚ್, ಹ್ಮ್. 1 ಇಂಚ್ ಬಂದ್ರು ನೀರು ಹೋಗುತ್ತೆ ಇದಕ್ಕೆ. ಓಕೆ. ಯಾಕಂದ್ರೆ ರೈತರು 1 ಇಂಚಿಂದ ಕಡಿಮೆ ಬಂದ್ರೆ ಯಾರು ಅಡಿಕೆ ಇಡೋದಕ್ಕೆ ಹೋಗಲ್ಲ. ಹೌದೌದು. ಸರಿನಾ? ಹ್ಮ್. 2 ಇಂಚ್ 2.5 ಇಂಚ್ ಬಂದ್ರೆ ಇಡ್ತಾರೆ. ಕಡಿಮೆ ಆದ್ರೂ 1 ಇಂಚಿಗೆ ಹೋಗ್ಲಿ ಅಂತ ಈ ರೀತಿ ಮಾಡಿರೋದು. ಓಕೆ. ಓಕೆ ರಮ್ಮ, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರೆ ಧನ್ಯವಾದ ರಮ್ಮ. ಥ್ಯಾಂಕ್ ಯು. ಇದು ಇಷ್ಟಿದೆ, ಇನ್ನ 6 ತಿಂಗಳು ಗಿಡ ನೋಡಿ. ದಿಂಡೆ ತರ ಇದೆ. ಬರೀ 6 ತಿಂಗಳು ಗಿಡ. ನೋಡಿ ಇಲ್ಲೆಲ್ಲ ಗಿಡ ಇದೆ ನೋಡಿ. ಪಾಕೆಟ್ ಹಾಕಿ ಎಷ್ಟು ದಿನ ಐತೆ? ಇದು ಪಾಕೆಟ್ ಹಾಕ್ಬಿಟ್ಟು 3 ತಿಂಗಳಾಗಿದೆ. 3 ತಿಂಗಳಾಗಿದೆ. ಬಟ್ ಮೊಳಕೆಗೆ ಹಾಕಿ 6 ತಿಂಗಳು. 6 ತಿಂಗಳಾಗಿದೆ.